ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಕೇಡೇನು ನಿನಗೆಂದು ಸಂಭವಿಸದು ಮಗನೇ. ಗುಡಾರದ ಸಮೀಪ ಉಪದ್ರವ ಬರಲಾರದು. ಕೇಡೇನು ನಿನಗೆಂದು ಸಂಭವಿಸದು ಮಗನೇ. ಉನ್ನತನಾದ ಕರ್ತನನ್ನೇ ಆಶ್ರಯಿಸಿರುವೆ ನೀ. ಉನ್ನತನಾದ ಕರ್ತನನ್ನೇ ಆಶ್ರಯಿಸಿರುವೆ ನೀ. ಆತನನ್ನೇ ಮೊರೆ ಹೋಗಿ ಸುರಕ್ಷಿತನಾಗಿರುವೆ. ಆತನನ್ನೇ ಮೊರೆ ಹೋಗಿ ಸುರಕ್ಷಿತನಾಗಿರುವೆ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಕೇಡೇನು ನಿನಗೆಂದು ಚಿಂತಿಸದು ಮಗನೇ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಕೇಡೇನು ನಿನಗೆಂದು ಸಂಭವಿಸದು ಮಗನೇ. ಯೇಸುವಿನ ರಕ್ತದಿಂದ ಸೈತಾನನ ಗೆಲ್ಲುವೆ. ಯೇಸುವಿನ ರಕ್ತದಿಂದ ಸೈತಾನನ ಗೆಲ್ಲುವೆ. ಆತ್ಮನಿಂದ ವಚನದಿಂದ ನಿನ್ನ ಜಯ ಜಯವೇ. ಆತ್ಮನಿಂದ ವಚನದಿಂದ ಅನುದಿನ ಜಯ ಜಯವೇ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಕೇಡೇನು ನಿನಗೆಂದು ಸಂಭವಿಸದು ಮಗನೇ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಕೇಡೇನು ನಿನಗೆಂದು ಸಂಭವಿಸದು ಮಗನೇ. ಕರ್ತನಲ್ಲಿ ನಮ್ಮ ಶ್ರಮ ಎಂದಿಗೂ ವ್ಯರ್ಥವಲ್ಲ. ಕರ್ತನಲ್ಲಿ ನಮ್ಮ ಶ್ರಮ ಎಂದಿಗೂ ವ್ಯರ್ಥವಲ್ಲ. ಛಲದಿಂದ ದೃಢವಾಗಿ ದುಡಿಯೋಣ ದುಡಿಯೋಣ. ಅಚಲದಿಂದ ದೃಢವಾಗಿ ದುಡಿಯೋಣ ದುಡಿಯೋಣ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಕೇಡೇನು ನಿನಗೆಂದು ಸಂಭವಿಸದು ಮಗನೇ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಕೇಡೇನು ನಿನಗೆಂದು ಸಂಭವಿಸದು ಮಗನೇ. ಹೌದು ಕರ್ತನೇ, ಸ್ತೋತ್ರಿಸುವೆ. ಮಹೋನ್ನತನೇ, ಕರುಣಾಮಯನೇ, ದಯಾಪರಣೆ, ನಿನಗೆ ವಂದನೆಗಳು ರಾಜ. ನಿನ್ನ ಮೇಲೆ ನಾವು ಆಶ್ರಯಿಸಿಕೊಂಡಿದ್ದ ರಾಜ. ನೀನೇ ನಮ್ಮ ಒಡೆಯನು, ರಕ್ಷಕನು ಎಂದು ನಾವೆಷ್ಟೋ ಶ್ರದ್ಧೆಯಿಂದ ನಂಬಿ ಅವುಗಳನ್ನೇ ನಾವು ಕರ್ತನೆ ಹಾರೈಸುತ್ತಾ ಅವುಗಳನ್ನೇ ಎದುರು ನೋಡ್ತಾ ಇದ್ದೇವೆ ರಾಜ. ಕ್ರಿಸ್ತೇಸುವಿನಲ್ಲಿರತಕ್ಕಂಥ ಪ್ರತಿಯೊಂದು ದೇವಜನರು ವೀಕ್ಷಿಸ್ತಕ್ಕಂಥ ಪ್ರತಿಯೊಬ್ಬರನ್ನು ನಾನು ಈ ಒಂದು ಯೇಸು ಕ್ರಿಸ್ತನ ಪುನರುತ್ಥಾನದ ದಿನದಲ್ಲಿ, ಆತನನ್ನು ಆರಾಧಿಸುವ ಮೊದಲನೇ ದಿನದಲ್ಲಿ ನಾವೆಲ್ಲ ಸೇರಿ ಕರ್ತನ ವಾಕ್ಯಕ್ಕಾಗಿ ಸೇರಿ ಬಂದಿದ್ದೇವೆ. ಆದ ಕಾರಣ ಯೇಸು ಕ್ರಿಸ್ತನ ಪುನರುತ್ಥಾನ, ಈಸ್ಟರ್ ಸ್ಪೆಷಲ್ 8 ಎಂಬುದಾಗಿ ಯೇಸು ಕ್ರಿಸ್ತನ ಪುನರುತ್ಥಾನದ ವಿಶೇಷವಾದಂಥ ಸಂಗತಿಗಳನ್ನು ನಾವು ಇನ್ನೂ ಆಶ್ಚರ್ಯಕರವಾಗಿ ಪಡ್ಕೊಳ್ಳಿಕ್ಕಿದ್ದೇವೆ. ಬಹಳ ಸತ್ಯಗಳನ್ನು ತಿಳ್ಕೊಳ್ಳಿಕ್ಕಿದೆ. ಯಾಕಂದರೆ ಕರ್ತನಾದ ಯೇಸು ಕ್ರಿಸ್ತನು
ನಮ್ಮ ಮಧ್ಯದಲ್ಲಿ ಇದ್ದಾಗ ಆ ಸಮಯದಲ್ಲಿ ಇರತಕ್ಕಂಥ ಕೆಲವು ರಹಸ್ಯಗಳು ನಾವು ದೇವಜನರೆಲ್ಲರೂ ಆಸಕ್ತಿಯಿಂದ ಕೂತ್ಕೊಂಡಿರ್ತಕ್ಕಂಥ ಎಲ್ಲರೂ ಕರ್ತನ ದೇವರ ವಾಕ್ಯವನ್ನು ಕೇಳುವಾಗ ಅವ್ರಿಗಾಗಿ ನಾವೆಲ್ಲರೂ ಕೂಡಿ ರಾಜ ಸಭೆದವರೆಲ್ಲರೂ ಕೂಡಿ ನಾವು ಏಕಮನಸ್ಸಿಂದ ಪ್ರಾರ್ಥಿಸೋಣ. ನಮ್ಮನ್ನು ಚಕ್ಕಾಯ್ದು ಕಾಪಾಡಿ ನಮ್ಮನ್ನು ಪ್ರೀತಿಸಿರುವಂಥ ಮತ್ತೊಂದೇ ಆದ ದೇವರೇ, ನಿನಗೆ ಸ್ತೋತ್ರ ಉಂಟಲ್ಲಿ ಕರ್ತನೆ. ಸೇರಿ ಬಂದಿರುವೆಲ್ಲ ಭಕ್ತರನ್ನು ಆಶ್ರಯಿಸು, ಕಾಯ್ದು ಕಾಪಾಡು, ಒಳ್ಳೆ ಆರೋಗ್ಯ ಬಲನುಗ್ರಹ ಕೊರತೆಗಳನ್ನು ನಿಗಿಸು ರಾಜ. ವಾಕ್ಯವನ್ನು ಕೇಳತಕ್ಕಂಥ ಪ್ರತಿಯೊಂದು ಭಕ್ತರನ್ನು ಕರ್ತನೆ, ಪ್ರತಿವಾಕ್ಯವಾಗಿ ಕರ್ತನೆ ಅವರ ಜೀವನದಲ್ಲಿ ಪ್ರತಿಧ್ವನಿ ಮಾಡುವಂತೆ ಸಹಾಯ ಮಾಡು. ನಮ್ಮ ಪ್ರಾರ್ಥನೆ ಕೇಳೋದಕ್ಕೆ ಸ್ವರ್ಗದ ಸೇರಿ ಬಂದಿರಲ್ಲ ಭಕ್ತನ ಆಶ್ರಯಿಸು, ಕಾಯ್ದು ಕಾಪಾಡು, ಒಳ್ಳೆ ಆರೋಗ್ಯ ಬಲವನ್ನು ಕೊಡು ಕರ್ತನೆ. ವಾಕ್ಯವನ್ನು ಕೇಳಿ ಮುಗಿಸೋದ್ರೊಳಗೆ ಕರ್ತನೆ ಅವರ ಸಮಸ್ಯೆಗಳಿಗೆ ಪರಿಹಾರ, ಅವರ ರೋಗಗಳಿಗೆ ಕರ್ತನೆ ಪೂರ್ಣವಾಗಿ ಗುಣಮುಖರಾಗಿ ಮುಕ್ತರಾಗಿ ಶಾಂತಿ ಸಮಾಧಾನ ನೆಮ್ಮದಿ ತೃಪ್ತಿ ಆರೋಗ್ಯಗಳು ಹೊಂದಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ದೇವರ ಮನೆ ಆಶ್ರಯಿಸಲಿ. ಭಾಳ ಆಸಕ್ತಿಯಿಂದ ನೀವೆಲ್ಲರೂ ದೇವರ ವಾಕ್ಯವನ್ನು ಕೇಳೋದಕ್ಕಾಗಿ ಎಷ್ಟೋ ಸಂತೋಷದಿಂದ ನೀವು ಕೂತ್ಕೊಂಡಿದ್ದೀರಿ. ಮತ್ತು ನನಗೆ ಗೊತ್ತಿದೆ ನೀವೆಲ್ಲ ಚೆನ್ನಾಗಿ ರೆಸ್ಟ್ ತೊಗೊಂಡು ಬಂದಿದ್ದೀರಿ. ಮನೆಯಲ್ಲೆಲ್ಲ ರೆಸ್ಟ್ ತೊಗೊಂಡು ಬಂದಿರಿ. ಇಲ್ಲಿ ಕೂಡ ನೀವು ಚೆನ್ನಾಗಿ ದೇವರ ವಾಕ್ಯವನ್ನು ಆನಂದದಿಂದ ಅದನ್ನು ನೀವು ಅನುಭವಿಸ್ತೀರಿ ಎಂಬುದಾಗಿ ನಾನು ಹಾರೈಸುತ್ತೇನೆ. ನಾನು ಆ ರೀತಿಯಲ್ಲಿ ನಾನು ನಿಮ್ಮನ್ನು ಹಾರೈಸ್ತೇನೆ. ಗಂಭೀರವಾಗಿ ಹೇಳ್ತೀರ ಅಲ್ವಿಯಾ? ಅದ ಕಾರಣ ಇವತ್ತು ಯೇಸು ಕ್ರಿಸ್ತನ ಪುನರುತ್ಥಾನದ ಆ ಸಂದೇಶ ಏನು? ಯೇಸು ಕ್ರಿಸ್ತನು ಪುನರುತ್ಥಾನ ಆಗುವುದರಿಂದಲೇ ಪುನರುತ್ಥಾನವಾದದ್ದರಿಂದಲೇ ನಾವಿವತ್ತು ಆತನನ್ನು ರಕ್ಷಕನು, ಒಡೆಯನು, ವಿಮೋಚಕನು ಹಾಗೂ ದೇವರು ಎಂದು ನಂಬುತ್ತಾ ಇದ್ದೇವೆ. ಪುನರುತ್ಥಾನ ಆಗದೇ ಇದ್ದಿದ್ರೆ ಆತನು ದೇವರು ಮತ್ತು ಬರಬೇಕಾಗಿರ್ತಕ್ಕಂಥ ಮಸಿಹ ರಕ್ಷಕರೆಂದು ನಂಬಿಕೆಗೆ ಆಧಾರವೇ ಇಲ್ಲದೆ ಹೋಗುತ್ತಿತ್ತು. ಗಂಭೀರವಾಗಿ ಹೇಳ್ತೀರಲ್ಲೂಯ್ಯ? ಎಷ್ಟು ಸಂತೋಷವಾಗಿ ಹಲ್ಲೆಲೂಯ ಕೂತ್ಕೊಂಡಿದ್ದೀವಿ ನಾವೆಲ್ಲ. ಫ್ಯಾನ್ ಕೂಡ ಚೆನ್ನಾಗಿ ನಮ್ಮ ಎದುರಿಗೆ ಬಂದು ಚೆನ್ನಾಗಿ ಗಾಳಿ ಹೊಡಿತಾ ಇದೆ. ಅದ ಕಾರಣ ನೀವೆಲ್ಲರೂ ಯಾರು ನನಗೆ ಗೊತ್ತಿದೆ, ನೀವು ಯಾರು ಎಚ್ಚರ ತಪ್ಪುವುದಿಲ್ಲ ಎಂಬುದಾಗಿ ಎಚ್ಚರವುಳ್ಳವರಾಗಿ ದೇವರ ವಾಕ್ಯವನ್ನು ಕೇಳ್ತೀನಿ ಎಂಬುದಾಗಿ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ಲೂಯ್ಯ? ಅದಕ್ಕಾಗಿ ನಾವು ಮತ್ತೆ ಸುವಾರ್ತೆ ಸೂಚನೆಯನ್ನು ನಾನು ಅವರಿಗೆ ಕೊಡುತ್ತೇನೆ. ಅದೇನೆಂದರೆ ಯೋನನ ಸೂಚನೆ ಹೊರತು ಮತ್ತು ಯಾವ ಸೂಚನೆಗಳು ಅವರಿಗೆ ನಾನು ಕೊಡುವುದಿಲ್ಲ ಎಂಬುದಾಗಿ ಹೇಳಿದನು. ಯಾಕಂದರೆ ಅವರು ಎಷ್ಟು ಮಾಡಿದರೂ ಏನು ಹೇಳಿದರೂ ಅವರು ನಂಬತಕ್ಕಂಥವರಲ್ಲ. ಆದರೆ ಇಲ್ಲಿ ಸ್ವಂತ ಜನರಲ್ಲಿ ಕೂಡ ಒಂದು ರೀತಿಯಾದಂಥ, ಅದಕ್ಕಾಗಿ ಯೇಸು ಕ್ರಿಸ್ತನು ತಾನು ಪುನರುತ್ಥಾನ ಆದ ಮೇಲೆ ನಡೆದಿರತಕ್ಕಂಥ ಕೆಲವು ಸಂಗತಿಗಳನ್ನು ನಾನು ಹೇಳ್ತಾ ಇದ್ದೇನೆ. ಯಾಕಂದರೆ ಯೇಸು ಕ್ರಿಸ್ತನ ಜೊತೆಯಲ್ಲಿರ್ತಕ್ಕಂಥ ಶಿಷ್ಯರಿಗೆ ಏನು ಗೊತ್ತಿಲ್ಲ, ಬಂದಿರತಕ್ಕಂಥ ನಮ್ಮ ಜೊತೆಯಲ್ಲಿರ್ತಕ್ಕಂಥ ನಮಗೆ ಒಳ್ಳೆ ಬೋಧಕನೆಂದು ಎನಿಸಿಕೊಳ್ಳತಕ್ಕಂಥ ದೊಡ್ಡ ಪ್ರವಾದಿ ಎಂದು ಎನಿಸಲ್ಪಟ್ಟ, ಗಂಭೀರವಾಗಿ ಹೇಳ್ತಿರಲ್ವಯ್ಯ, ದೊಡ್ಡ ಪ್ರವಾದಿ ಎಂದು ಎನಿಸಲ್ಪಟ್ಟ ಯೇಸು ಕ್ರಿಸ್ತನನ್ನು ನಾವು ಅಂದರೆ ಅವರು ಪರಿಪೂರ್ಣವಾಗಿ ಅರಿತುಕೊಳ್ಳುವ ಅವಕಾಶ ಅವ್ರಿಗಾಗಲಿಲ್ಲ. ಅದಕ್ಕಾಗಿ ಬಹಳ ಜಾಗೃತಿಯಿಂದ ಕೇಳ್ತೀರಿ. ಈತನು ಪ್ರತಿ ಸಾರಿ ನೋಡೊಂದು ಪ್ರಶ್ನೆ ಬರ್ತದೆ. ಯೇಸು ಕ್ರಿಸ್ತನು ಅವರ ಜೊತೆಯಲ್ಲಿರುವಾಗ ಅಂದರೆ 30 ವರ್ಷ ಆಯಿತು, 3.5 ವರ್ಷ ಯೇಸು ಕ್ರಿಸ್ತನ ಶಿಷ್ಯರನ್ನು ಹಿಂಬಾಲಿಸಿಕೊಂಡು ಶಿಷ್ಯರ ಜೊತೆಯಲ್ಲಿದ್ದುಕೊಂಡು ಶಿಷ್ಯರು ಯೇಸು ಕ್ರಿಸ್ತನ ಹಿಂಬಾಲಿಸಿಕೊಳ್ತಾ ಇರುವಾಗ ಯೇಸು ಕ್ರಿಸ್ತನೇ ಆ ಬರಬೇಕಾಗಿರುವ ಮಸಿಹ ಅಂತೇಳಿ ಕೆಲವು ಜನರಿಗೆ ಮಾತ್ರ ನಂಬಿಕೆ ಆಗಿಲ್ಲ, ಅಂದರೆ ಅವ್ರಿಗಿನ್ನೂ ಅರಿವಾಗಿಲ್ಲ. ಮತ್ತು ಇಸ್ರಾಯೇಲ್ ಜನಾಂಗವನ್ನು ಬರಬೇಕಾಗಿರ್ತಕ್ಕಂಥ ಈತನೇ ಮಸಿಹ ಎಂಬುದಾಗಿ ಅರ್ಥಕೊಳ್ಳಿಲ್ಲ. ಆದರೆ ಆತನು ಕತ್ತೆ ಮೇಲಿಂದ ಬಂದು ದೇವಾಲಯವನ್ನು ಪ್ರವೇಶ ಮಾಡ್ತಿರುವಾಗ ಆತನು ಹೋಸನ್ನ ಹೋಸನ್ನ ಎಂಬುದಾಗಿ ಹಾಡಿದರು, ರಾಜಾದಿರಾಜನ ಎಂಬುದಾಗಿ ಹಾಡಿದರು, ಆತನನ್ನು ಹೊಗಳಿದರು, ಆತನನ್ನು ಆರಾಧಿಸಿರು ಆ ಒಂದು ದಿವಸ ಮಾತ್ರವೇ. ಆದರೆ ಆತನನ್ನು ಹೊಗಳಿ ಆರಾಧಿಸಲಿಕ್ಕೆ ಕಾರಣ ಏನಂದರೆ ಆತನು ಮಾಡಿರ್ತಕ್ಕಂಥ ಅದ್ಭುತಗಳು, ಸೂಚಕಗಳು, ಮಹತ್ವ ಕಾರ್ಯಗಳು ಹಾಗೂ ಆತನ ಉತ್ತಮವಾದಂಥ ಬೋಧನೆ ಒಂದು ಮಾರ್ಪಾಟ ತಂದಿದೆ. ಏನು ತಂದಿದೆ? ಆತನ ಉತ್ತಮವಾದಂಥ ಒಂದು ಉಪದೇಶ ಸುಂದರವಾದಂಥ ಮಾರ್ಪಾಟ ತಂದಿದೆ. ಆದ ಕಾರಣ ನಾವು ಆ ಕಾರ್ಯಗಳನ್ನು ತಿಳಿದುಕೊಂಡು ಅರ್ಥಕೊಳ್ಳತಕ್ಕಂಥವರಾಗಿದ್ದಾರೆ. ಅದರ ನಿಮಿತ್ತ ಇವತ್ತು ಯೇಸು ಕ್ರಿಸ್ತನ ಶಿಷ್ಯರೇ ಯೇಸುವನ್ನು ಒಳ್ಳೆಯ ಬೋಧಕರೆಂದು ನಂಬಿದರು, ದೊಡ್ಡ ಪ್ರವಾದಿ ನಮ್ಮ ಮಧ್ಯದಲ್ಲಿ ಬಂದರು ಎಂಬುದಾಗಿ ಅವರು ನಂಬಿದರು.
ಆದರೆ ಯೇಸುವೇ ಆ ಬರಬೇಕಾಗಿರ್ತಕ್ಕಂಥ ಮಸಿಹ ಎಂದು ಅವರಿಗೆ ಪೂರ್ಣವಾಗಿ ಅರ್ಥವಾಗಲಿಲ್ಲ. ಅದಕ್ಕಾಗಿ ಯೇಸು ಕ್ರಿಸ್ತನನ್ನು ಇಸ್ರಾಯೇಲ್ ಜನಾಂಗವಾಗಲಿ ತನ್ನ ಶಿಷ್ಯರಾಗಲಿ ಪೇತ್ರನ ಬಾಯಿಂದ ಮಾತ್ರ ನಾವು ಕೇಳಿದ್ದೇವೆ. ಲೇಖಕರು ಬರೆಯುವಾಗ ಬರೆದಿದ್ದಾರೆ LORD, ಲಾರ್ಡ್ ಎಂಬುದಾಗಿ. ಕೊನೆಯದಾಗಿ ಯೇಸುವನ್ನು ತನ್ನ ಬಾಯಿಂದ ದೇವರು ಎಂದು, ಆತನೇ ನಮ್ಮ ದೇವರು ಎಂದು ಶಿಷ್ಯರು ಕೂಡ ಯಾವತ್ತಿಗೂ ತನ್ನ ಬಾಯಿಂದ ಹೇಳಲಿಲ್ಲ. ಯೇಸು ಕ್ರಿಸ್ತನವರ ಜೊತೆಯಲ್ಲಿದ್ದು ಅದ್ಭುತಗಳು, ಸೂಚಕಗಳು, ಮಹತ್ವಕಾರ್ಯಗಳು, ಸತ್ತವರನ್ನು ಎಬ್ಬಿಸ್ತಾ ಇದ್ದು ಅನೇಕ ರೋಗಿಗಳನ್ನು ಗುಣಪಡಿಸಿದರೂ ಯೇಸು ಕ್ರಿಸ್ತನು ಅವರಿಗೆ ಯೇಸುವೇ ಬರಬೇಕಾಗಿರುವ ಮಸಿಹ ಅಂತ ಅವರು ತಿಳಿದಿಲ್ಲ. ಆದರೆ ಯೇಸು ಕ್ರಿಸ್ತನ ಆತನು ಪ್ರತಿ ಸಾರಿ ಆತನು ನ್ಯಾಯ ಪ್ರಮಾಣಗಳು, ಧರ್ಮಶಾಸ್ತ್ರವನ್ನು, ಪ್ರವಾಚನ ಪುಸ್ತಕಗಳನ್ನು ಓದುವಾಗೆಲ್ಲ ಅವರಿಗೆ ಪ್ರತಿ ಸಾರಿ ತಿಳಿಸ್ತಾ ಇದನು, ಬಂದಿರತಕ್ಕಂಥವನು ಸರ್ವಶಕ್ತನು, ಆಲೋಚನಾಕರ್ತನು, ಅದ್ಭುತ ಸ್ವರೂಪನು, ಸಮಾಧಾನದ ತಂದೆ, ಸಮಾಧಾನದ ರಾಜಕುಮಾರನು ಎಂಬುದಾಗಿ, ನಿತ್ಯನಾದ ತಂದೆ ಎಂಬುದಾಗಿ ಅವರಿಗೆ ಅರ್ಥವಾಗಲಿಲ್ಲ. ಅದೇ ರೀತಿಯಿಂದ ಇವತ್ತು ಯೇಸು ಕ್ರಿಸ್ತನ ಎಲ್ಲ ಶಿಷ್ಯರ ಜೊತೆಯಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಶಿಷ್ಯರು ಆತನನ್ನು ಒಳ್ಳೆ ಬೋಧಕನೇ, ಒಳ್ಳೆ ದೊಡ್ಡ ಪ್ರವಾದಿ ನಮ್ಮ ಮಧ್ಯದಲ್ಲಿ ಇದ್ದಾನೆ ಎಂಬುದಾಗಿ ಅವರು ನಂಬಿದರು. ಇಲ್ಲಿ ನೋಡಿ ಗಮನಿಸ್ತೀರಿ, ಯೇಸು ಕ್ರಿಸ್ತನು ಬೋಧಿಸ್ತಾ ಇರುವಾಗ ಬಹಳ ಆಶ್ಚರ್ಯಚಕಿತರಾಗಿ ಅವರಲ್ಲಿ ಒಂದು ಪ್ರಶ್ನೆ ಮೂಡ್ತಾ ಇತ್ತು. ನೋಡ್ರಿ, ಲೂಕಾ ಸುವಾರ್ತೆ 4ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡ್ತೇವೆ. ಏನಂತ ತಿಳ್ಕೊಂಡು 17ನೇ ವಚನ ನಾವು ನೋಡ್ಕೊಳ್ತೇವೆ. ಅದೇನಂತ ಹೇಳ್ಕೊಂಡು, ಥ್ಯಾಂಕ್ ಯು ಜೀಸಸ್. ಪ್ರವಾದಿಯಾದ ಯೆಶಾಯನ ಸುರುಳಿಯು ಯೇಸು ಕ್ರಿಸ್ತನಿಗೆ ಆ ಒಂದು ಸಭಾಮಂದಿರದಲ್ಲಿ ಕೊಡಲ್ಪಟ್ಟಿತ್ತು ಮತ್ತು ಆತನು ಆ ಪುಸ್ತಕವನ್ನು ತೆರೆದು ಆ ಸುರುಳಿಯನ್ನು ತಿರುಸುತ್ತಾ ಆ ವಚನವನ್ನು ಹುಡುಕಾಡಿದ. ಆ ವಚನ ಆತನಿಗೆ ದೊರಕಿದ ನಂತರ ಆ ವಚನವನ್ನು ಪ್ರೈಸ್ ಲಾರ್ಡ್. ಹೇಳ್ರಿ ಓದ್ರಿ. ಕರ್ತನ ಆತ್ಮವು ನನ್ನ ಮೇಲಿದೆ, ಯಾಕಂದ್ರೆ ಬಡವರಿಗೆ ಸುವಾರ್ತೆ ಸಾರುವುದಕ್ಕೆ ಆತನು ನನ್ನನ್ನು ಅಭಿಷೇಕಿಸಿದ್ದಾನೆ. ನೋಡ್ರಿ, ಯೇಸು ಕ್ರಿಸ್ತನು ಓದ್ತಾ ಇದ್ದಾನೆ ಸಭಾಮಂದಿರದಲ್ಲಿ, ಈಗೋ ಕರ್ತನ ನನ್ನನ್ನು ಅಭಿಷೇಕಿಸಿದ್ದಾನೆ. ಮತ್ತೆ ಸರುತ್ರಿ, ಕರ್ತನ ಆತ್ಮವು ನನ್ನ ಮೇಲಿದೆ, ಬಡವರಿಗೆ ಸುವಾರ್ತೆ ಸಾರುವುದಕ್ಕೆ ಆತನನ್ನು ಅಭಿಷೇಕಿಸಿದ್ದಾನೆ, ಒಡೆದು ಹೋದ ಹೃದಯಗಳನ್ನು ಗುಣಪಡಿಸುವುದಕ್ಕೂ, ಸೆರೆಯಲ್ಲಿದ್ದವರಿಗೆ ಬಿಡುಗಡೆಯನ್ನು ಸಾರುವುದಕ್ಕೂ, ಕುರುಡರಿಗೆ ದೃಷ್ಟಿ ಕೊಡುವುದಕ್ಕೂ, ಜಜ್ಜಲ್ಪಟ್ಟವರಿಗೆ ಬಿಡುಗಡೆ ಮಾಡುವುದಕ್ಕೂ, ಕರ್ತನ ಅಂಗೀಕೃತವಾದಂಥ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳಿಸಿದನೆಂದು ಬರೆದಿರುವುದನ್ನು ಕಂಡುಕೊಂಡು ಓದಿದ. ಅದು ಓದಿ ಆ ಸುರುಳಿಯನ್ನು ತೆಗೆದು ಮತ್ತು ಆತನು ಆ ಪುಸ್ತಕವನ್ನು ಮುಚ್ಚಿ ತಿರುಗಿ ಅಲ್ಲಿರ್ತಕ್ಕಂಥ ಸೇವಕನ, ಆ ಒಂದು ಸಭಾಮಂದಿರದ ಸೇವಕನ ಕೈಯಲ್ಲಿ ಕೊಟ್ಟು ಕೂತುಕೊಂಡನು. ಆಗ ಆ ಸಭಾಮಂದಿರದಲ್ಲಿರುವವರೆಲ್ಲರೂ, ಅಯ್ಯೋ ಎಂಥ ಒಳ್ಳೆ ಪ್ರಸಂಗ ಮಾಡಿದ, ಕಣ್ಣುಗಳು ಆತನ ಮೇಲೆ, ಯೇಸು ಕ್ರಿಸ್ತನ ಮೇಲೆ ನೆಟ್ಟಿದವು. ನೀವು ಈಗ ಕಿವಿಯಿಂದ ಕೇಳಿರುವ ಈ ಬರಹವು ಈ ದಿವಸ ನೆರವೇರಿತು ಎಂದು ಹೇಳಲು ಆರಂಭಿಸಿದ. ಆಗ ಸಭಾಮಂದಿರದಲ್ಲಿ ಆತನ ಜೊತೆಯಲ್ಲಿ, ಯೇಸುವಿನ ಜೊತೆಯಲ್ಲಿ ಕೂತುಕೊಂಡಿದ್ದವರಿಗೆ ಆತನಿಗೆ ಏನು ಕೊಟ್ಟು? ಆತನಿಗೆ ಸಾಕ್ಷಿ ಕೊಟ್ಟು ಆತನ ಬಾಯಿಂದ ಹೊರಡುತ್ತಿರತಕ್ಕಂಥ ಇಂಪಾದ ಒಳ್ಳೆ ಒಳ್ಳೆ ಮಾತುಗಳು, ಬೋಧನೆಗಳು ಕೇಳಿಕೊಂಡು ಆ ಕರುಣೆ ಕೃಪಾ ವಾಕ್ಯಗಳಿಗಾಗಿ
ಆಶ್ಚರ್ಯಪಟ್ಟರು. ಈಗ ಪ್ರಶ್ನೆ ಬಂತು, ಈತನು ಯೋಸೇಫನ ಮಗನ? ಯೋಸೇಫ್ ಕೊಡುಗಾದಿನ? ಈತನು ಬಡಿಗನಾಗಿರ್ತಕ್ಕಂಥ, ಕಾರ್ಪೆಂಟರ್ ಆಗಿರ್ತಕ್ಕಂಥ ಯೋಸೇಫನ ಮಗನಲ್ಲ ಈತನು? ಮರಿಯಳ ಮಗನಲ್ಲ ಈತನು ಅನ್ನೋ ಪ್ರಶ್ನೆ ಎಲ್ಲರಲ್ಲಿ ಮೂಡಿತ್ತು. ಆದರೆ ಅವ್ರಿಗೇನು ಗೊತ್ತಾಗ್ತಾ ಇಲ್ಲ, ಬರಬೇಕಾಗಿರುವ ಮಸಿಹ, ಬರಬೇಕಾಗಿರುವ ಮಸಿಹ ಬಂದನು ಎಂತು, ಬರಬೇಕಾಗಿರುವ ಮಸಿಹ ಎಂದನೆ ಅಂತು. ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಬರಬೇಕಾಗಿರೋ ಮಸಿಹ ಅಂತ ತಿಳ್ಕೊಂಡು ಯಾವತ್ತಿಗೂ ಅವ್ರು ಅರ್ಥ ಮಾಡ್ಕೊಂಡಿಲ್ಲ. ಗಂಭೀರವಾಗಿ ಹೇಳ್ತಿರಲ್ಲೂಯ್ಯ, ಪ್ರೈಸ್ ಲಾರ್ಡ್ ಜೀಸಸ್. ಅವ್ರು ಅರ್ಥ ಮಾಡ್ಕೊಂಡಿಲ್ಲ. ಆದರೆ ಏನು ಜರುಗಿದೆ ಅಂದರೆ, ಯೇಸು ಕ್ರಿಸ್ತನು ಅವರ ಮಧ್ಯದಲ್ಲಿದ್ದಾನೆ, ವಚನಗಳನ್ನು ಉಲ್ಲೇಖಿಸ್ತಾ ಇದ್ದಾನೆ, ಅವ್ರು ತಿಳಿಸ್ತಾ ಇದ್ದಾನೆ, ನಾನೇ ಆ ಬರಬೇಕಾಗಿರುವ ಮಸಿಹ ಎಂಬುದಾಗಿ ಹೇಳಿಕೊಂಡು ಅವ್ರಿಗೆ ಅರ್ಥ ಆಗಲಿಲ್ಲ. ಆದರೆ ಅವರ ಬಾಯಿಂದ ಬರ್ತಕ್ಕಂಥ ಒಳ್ಳೆ ಒಳ್ಳೆ ಬೋಧನೆ, ಕರುಣೆ ಉಳ್ಳ ಬೋಧನೆ, ಕೃಪೆ ಉಳ್ಳ ಬೋಧನೆ ಅವ್ರನ್ನು ಬಹಳಷ್ಟು ಪ್ರೋತ್ಸಾಹಿಸ್ತಾ ಇತ್ತು. ಈತನು ಯೋಸೇಫನ ಮಗನಲ್ಲ ಅಂದರೆ ಅರ್ಥ ಏನು? ಬರಬೇಕಾಗಿರುವ ಮಸಿಹನ ಈತನು ಮಸಿಹನೇ ನಮ್ಮ ಮಧ್ಯದಲ್ಲಿ ಬಂದನು ಒಂದು. ಇನ್ನೊಂದು, ಯೇಸು ಅಂದರೆ ಸ್ವಯಂ ದೇವರೇ ಇವರ ಮಧ್ಯದಲ್ಲಿ ಜನ್ಮಿಸಿದಾನನ್ನತಕ್ಕಂಥ ಅರಿವು, ಗ್ರಹಿಕೆ ಅವರಿಗೆ ಆಗಲಿಲ್ಲ. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ತಿಳುವಳಿಕೆ ಬಂದಿಲ್ಲ ಅವರಿಗೆ. ಪ್ರಕಟವಾಗಿದ್ರು ಅವರು ಅಜ್ಞಾನದಿಂದ ತುಂಬಿರುವರಾದ್ರಿಂದ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಆದ ಕಾರಣ ದೇವ್ರ ಮಕ್ಕಳೇ, ನಾನೆಲ್ಲರಿಗೂ ಹೇಳೋದೇನೆಂದರೆ, ಒಳ್ಳೆ ದೇವರು, ಒಳ್ಳೆ ರಕ್ಷಕನ, ಒಳ್ಳೆ ವಿಮೋಚಕನ ಬಗ್ಗೆ ಹೇಳೋದೇನೆಂದರೆ, ಈತನು ಯಾರು? ಎಲ್ಲಿ ನೋಡು ಯೇಸು ಕ್ರಿಸ್ತನು ಬಹಳ ದೊಡ್ಡ ದೊಡ್ಡ ಕೃತ್ಯಗಳನ್ನು ಮಾಡುವಾಗ ಈತನು ಯಾರು? ಈತನು ಯೋಸೇಫನ ಮಗನಲ್ಲವೇ? ಈತನು ಮರಿಯಳ ಮಗನಲ್ಲವೇ? ಈತನು ಯಾಕೋಬ ಮತ್ತು ಯೋಹಾನನ ಅಣ್ಣನಲ್ಲವೇ ಎಂಬ ಪ್ರಶ್ನೆ ಅವ್ರಿಗೆ ಮೂಡಿತು ಹೊರತು, ಆದರೆ ಬಂದಿರತಕ್ಕಂಥ ತನ್ನ ಜೊತೆಯಲ್ಲಿರ್ತಕ್ಕಂಥ ಯೇಸುವೇ ಆ ಮಸಿಹ, ಆ ಕ್ರಿಸ್ತು ಮತ್ತು ದೇವರೆಂದು ಅವರು ಅರಿತುಕೊಳ್ಳಲಿಕ್ಕಾಗಿಲ್ಲ ಆಗಿನ ಕಾಲದಲ್ಲಿ ಕೂಡ. ಆದರೆ ಕೊನೆಗೆ ಈ ಸಂಪೂರ್ಣವಾದಂಥ ಇಸ್ರಾಯೇಲ್ ಜನಾಂಗಕ್ಕೆ, ಭೂಲೋಕದ ಎಲ್ಲ ಅನ್ಯ ಜನರಿಗೆ ಒಂದೇ ಇತ್ತು, ಅದು ಪುನರುತ್ಥಾನ. ಪುನರುತ್ಥಾನ ಇಲ್ಲದೆ ಯೇಸು ಕ್ರಿಸ್ತನು ಆ ದೇವರು ಮತ್ತು ರಕ್ಷಕನಾದ ಒಡೆಯನೆಂದು ಯಾರೂ ಅರ್ಥಕೊಳ್ಳಿಕ್ಕಾಗ್ತಿಲ್ಲಾಗಿತ್ತು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಆದ ಕಾರಣ ಇಲ್ಲಿ ನಾವು ಭಾಳ ಜಾಗ್ರತೆಯಿಂದ ಕೇಳಬೇಕು. ಮತ್ತಾಯ ಸುವಾರ್ತೆ 12ನೇ ಅಧ್ಯಾಯ 38ನೇ ವಚನದಲ್ಲಿ ನಾವು ನೋಡ್ತೇವೆ. 42ನೇ ವಚನದಲ್ಲಿ, ನಾನು ಬೇರೆ ಯಾವ ಸೂಚನೆ ಕೊಡೋದಿಲ್ಲ, ಯೋನನ ಸೂಚನವೇ ಇವರಿಗೆ ನಾನೇನು ಮಾಡ್ತೇನೆ, ಕೊಡುತ್ತೇನೆ ಅಷ್ಟೇ ಎಂಬುದಾಗಿ ಹೇಳಿದನು. ಅದು ಯೋನನ ಸೂಚನೆ ಅಂತ ಹೇಳಿದುಕೊಳ್ಳಿ. ಹೋದ್ರಿ ಬ್ರದರ್, ಮುಂದೆ ಕೆಳಗೆ ಅಲ್ಲಿ ಒಂದು ವಿಶೇಷ ಸಂಗತಿ ಇದೆ. ಮತ್ತಾಯ ಸುವಾರ್ತೆ 12:38. ಆಗ ಶಾಸ್ತ್ರಿಗಳಲ್ಲಿ ಮತ್ತು ಪರಿಸಯರಲ್ಲಿ ಮತಸ್ಥರು ಆಗಿರುವ ಕೆಲವರು ಆಗ ಯೇಸು ಕ್ರಿಸ್ತನನ್ನು ಗುರುವೇ ಎಂಬುದಾಗಿ ಕರೀತಿದ್ರು ಹೊರತು ಒಡೆಯನೇ ಎಂಬುದಾಗಿ ಕರೀತಿಲ್ಲಾಗಿದ್ರು. ಲಾರ್ಡ್, ಕರ್ತನೆ ಎಂಬುದಾಗಿ ಕರೆದಿಲ್ಲ ಅವರು, ದೇವರು ಎಂಬುದಾಗಿ ಕರೆದಿಲ್ಲ. ನೆನಪಿಟ್ಕೊರಿ, ಗುರುವೇ ನಿನ್ನಿಂದ ಒಂದು ಸೂಚಕ ಕಾರ್ಯವನ್ನು ನೋಡಬೇಕು ಅಂತಿದ್ದೇವೆ ಎಂದು ಕೇಳಿದ್ದಕ್ಕೆ ಆತನು, ಆಗ ಯೇಸು ಪ್ರತ್ಯುತ್ತರವಾಗಿ ಅವ್ರಿಗೇನು ಹೇಳಿದನಂದ್ರೆ, ಅವರಿಗೆ ವ್ಯಭಿಚಾರಣೆಯಾದ ಕೆಟ್ಟ ಸಂತತಿಯೇ ಸೂಚಕ ಕಾರ್ಯವನ್ನು ಹುಡುಕುತ್ತದೆ. ಪ್ರವಾದಿಯಾದ ಯೋನನಲ್ಲಿ ಆದ ಸೂಚಕ ಕಾರ್ಯವೇ ಹೊರತು ಅದಕ್ಕೆ ಇನ್ಯಾವ ಸೂಚಕ ಕಾರ್ಯವೂ ಕೊಡಲ್ಪಡುವುದಿಲ್ಲ. ಮುಂದೆ ಕಾರಣ ಏನಂದ್ರೆ, ಯೋನನು 3 ಹಗಲು 3 ರಾತ್ರಿ ಮೀನಿನ ಹೊಟ್ಟೆಯಲ್ಲಿದ್ದುಕೊಂಡು, ಹಾಗೆ ಮನುಷ್ಯ ಕುಮಾರನು, ನೆನಪಿಟ್ಕೋರಿ, ಮನುಷ್ಯ ಕುಮಾರನು ಅಂದ್ರೆ ಯೇಸು ಕ್ರಿಸ್ತನ ವಿಷಯದಲ್ಲಿ ಹೇಳ್ತಾನೆ, ಹಾಗೆ ಮನುಷ್ಯ ಕುಮಾರನು 3 ಹಗಲು 3 ರಾತ್ರಿ ಭೂಗರ್ಭದಲ್ಲಿರುವನು. ನ್ಯಾಯ ವಿಚಾರಣೆಯಲ್ಲಿ ನಿನಿವೆಯ ಪಟ್ಟಣದ ಜನರು ಈಗ ಯೇಸು ಕ್ರಿಸ್ತನ ಕಾಲದಲ್ಲಿರ್ತಕ್ಕಂಥ ಈ ಒಂದು
ಪರಿಸಾಯರು, ಶಾಸ್ತ್ರೀಯರು ಎಂಬ ಮತಸ್ಥರಾಗಿರ್ತಕ್ಕಂಥ ಕೆಟ್ಟ ಸಂತತಿಯ ವಿರುದ್ಧವಾಗಿ ನ್ಯಾಯ ತೀರ್ಪಿನ ಕೊನೆ ನ್ಯಾಯ ತೀರ್ಪಿನ ವಿಷಯದಲ್ಲಿ, ಡೂಮ್ಸ್ಡೇ ಕೊನೆ ನ್ಯಾಯ ತೀರ್ಪಿನ ವಿಷಯದಲ್ಲಿ, ಭೂಲೋಕ ನಾಶವಾಗುವ ದಿನದಲ್ಲಿ, ನಾಶವಾದ ನಂತರ ಆಗಿರ್ತಕ್ಕಂಥ ನ್ಯಾಯ ತೀರ್ಪಿನ ದಿನದಲ್ಲಿ ನಿನಿವೆಯ ಪಟ್ಟಣದವರು ಈ ನನ್ನ ಕಾಲದಲ್ಲಿರ್ತಕ್ಕಂಥ ಈ ಮತಸ್ಥರನ್ನು, ಯೇಸುವಿನ ಕಾಲದಲ್ಲಿರ್ತಕ್ಕಂಥ ಈ ಮತಸ್ಥರನ್ನು ಅಪರಾಧಿಗಳೆಂದು ನಿರ್ಣಯಿಸುವರು. ಮುಂದೆ ಕಾರಣ ಏನಂದ್ರೆ, ಯೋನನು ಸಾರಿದಾಗ ಅವರು ಮಾನಸಾಂತರ ಪಟ್ಟರು, ಮತ್ತು ಇಗೋ ಇಲ್ಲಿ ಯೋನನಿಗಿಂತಲೂ ದೊಡ್ಡವನಿದ್ದಾನೆ. ಯಾರು ಹೇಳ್ತಾನೆ? ಯೋನಕ್ಕಿಂತಲೂ ದೊಡ್ಡವನಿಲ್ಲಿದ್ದಾನೆ. ಎಲ್ಲಿದ್ದಾನೆ? ಯೋನನಕ್ಕಿಂತಲೂ ಬಹು ಸರ್ವಶ್ರೇಷ್ಠನು ಇಲ್ಲಿದ್ದಾನೆ. ಮುಂದೆ ಮತ್ತು ನ್ಯಾಯ ವಿಚಾರಣೆಯಲ್ಲಿ ದಕ್ಷಿಣದ ರಾಣಿಯು ಈ ಸಂತತಿಯವರೊಂದಿಗೆ ಎದ್ದು ಇವರನ್ನು ಅಪರಾಧಿಗಳೆಂದು ನಿರ್ಣಯಿಸುವ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಗಂಭೀರವಾಗಿ ಹೇಳ್ತಿರಲ್ವ? ಅದಕ್ಕಾಗಿ ಇಲ್ಲಿ ನಾವು ಸ್ವಲ್ಪ ಕಾರ್ಯವನ್ನು ಗಮನಿಸಬೇಕು. ಯೋನನ ಸೂಚನವೇ ನಾನು ಕೊಡುತ್ತೇನೆ. ಯೋನನು 3 ದಿವಸ 3 ಹಗಲು ಮೀನಿನ ಹೊಟ್ಟೆಯಲ್ಲಿ ಸಮುದ್ರದೊಳಗೆ ಆತನಿದ್ದನು. 3 ದಿವಸದ ನಂತರ ಆತನು ಹೊರಗೆ ಬಂದನು. ಇದನ್ನು ಮಾತ್ರ ನಾನು ಸೂಚಕಾರ್ಯವಾಗಿ ಅಥವಾ ಗುರುತಾಗಿ ನಾನು ಕೊಡುತ್ತೇನೆ, ಹೊರತು ಮತ್ತೆ ಯಾವುದೂ ಇಲ್ಲ ಎಂಬುದಾಗಿ ಹೇಳಿದನು. ಯಾಕಂದರೆ ಇಸ್ರಾಯೇಲಿನ ಎಲ್ಲ ಜನರು ಒಂದು ಮನುಷ್ಯನು ದೇವರೆಂದು ನಂಬುವರಲ್ಲ ಅವರು. ಯಾಕಂದರೆ ಅವರು ಮನುಷ್ಯನಾಗಲಿ, ವಿಗ್ರಹವನ್ನಾಗಲಿ, ಅಥವಾ ಮನುಷ್ಯರು ಮಾಡಿರುವ ಯಾವ ಸ್ವರೂಪವನ್ನಾಗಲಿ ನಂಬುವಂಥ ಇಸ್ರಾಯೇಲ್ ಜನಾಂಗವಲ್ಲ ಅವರು. ಅವರು ಬಹಳ ಕಟ್ಟುನಿಟ್ಟಾಗಿ, ಅದ್ಭುತವಾದ ಕಟ್ಟುನಿಟ್ಟಾಗಿ ಯೇಸುವನ್ನೇ ದೇವರೆಂದು ಕರೀಲಿಕ್ಕೆ ಕೂಡ ಅವ್ರಿಗೆ ಯಾಕೆ ಆಗ್ತಾಯಿಲ್ಲ ಅಂದರೆ, ಅವ್ರಿಗಿನ್ನೂ ಅರಿವಾಗಲಿಲ್ಲ, ಅವರಿಗೆ ತಿಳುವಳಿಕೆ ಬಂದಿಲ್ಲ. ಯಾಕಂದರೆ ಅವರು ಅಷ್ಟು ಬಲವಾದ ವಿಶ್ವಾಸದಲ್ಲಿ ಇದ್ದಂಥ ಯಹೂದ್ಯರಾಗಿದ್ದರು ಅವರು. ಆದ ಕಾರಣ ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ, ಅದೇನೆಂದರೆ ಈಗ ಯೋನನು 3 ದಿನ ಹೊಟ್ಟೆಯಲ್ಲಿದ್ದಿದ್ದು ನಿನಿವೆಯ ಜನರು ಎದ್ದು ತೀರ್ಪಿನ ದಿನದಲ್ಲಿ ಈ ಸರ್ಪಸಂತ ಅಂದರೆ ಯೇಸು ಕ್ರಿಸ್ತನ ಕಾಲದಲ್ಲಿರ್ತಕ್ಕಂಥ ಮತಸ್ಥರು ಮೇಲೆ ಅವರು ಅಪರಾಧಿಗಳೆಂದು ತೀರ್ಪು ತೀರಿಸೋರು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ಈಗ ಯೋನನ ವಾಕ್ಯವನ್ನು ಯಾಕೆ ಈ ಒಂದು ನಿನಿವೆ ಪಟ್ಟಣದವರು ಕೇಳಿಸಿಕೊಂಡ್ರು? ಸ್ವಲ್ಪ ನಿನಿವೆ ಹಾಗೂ ಯೋನನ ಮತ್ತು ನಿನಿವೆ ಜೀವನದಲ್ಲಿ ನಡೆದಿರತಕ್ಕಂಥ ಸಂಗತಿಗಳನ್ನು ಸ್ವಲ್ಪ ನಾವು ಅಧ್ಯಯನ ಮಾಡೋಣ. ಯಾಕಂದರೆ ಆವಾಗಾದರೆ ಅರ್ಥ ಆಗ್ತದೆ ನಿನಿವೆ ಜನರನ್ನು ಯಾಕೆ ಅವರು ಸಾಕ್ಷಿಯಾಗಿ ನಿಲ್ತಾರೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಗಂಭೀರವಾಗಿ ಹೇಳ್ತಿರಲ್ವ? ಅದಕ್ಕಾಗಿ ನಾವು ಇವತ್ತು ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ ಅವುಗಳನ್ನು ತಿಳ್ಕೊಳ್ಳಲು ನಮ್ಮ ಹೃದಯಗಳನ್ನು ತಿರುಗಿಸೋಣ. ಮೊಟ್ಟ ಮೊದಲಾಗಿ ಯೋನ ಅವಿಧೇಯತನಾಗಿ ದೇವರು ಯೋನನಿಗೆ ನಿನಿವೆಗೆ ಹೋಗಿ ಎಂದು ಅಪ್ಪಣೆ ಕೊಟ್ಟರೆ ತಾರ್ಸಿಸ್ಸಿಗೆ ಹೋಗಿ ಆತನು ಅವಿಧೇಯನಾದನೆಂಬುದಾಗಿ ನಾವು ಕಾಣುತ್ತೇವೆ. ಆದರೆ ಯೋನ ಅವಿಧೇಯನಾಗಲಿಕ್ಕೂ ಒಂದು ಕಾರಣ ಇದೆ. ಯೋನ ಅವಿಧೇಯನಾಗ್ತಾನೆಂಬುದಾಗಿ ಯಾರಿಗೆ ಗೊತ್ತಿತ್ತು? ದೇವರಿಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ ಯೋನನು ಮೀನಿನ ಹೊಟ್ಟೆಯಲ್ಲಿ ಹೋಗಿ ಬೀಳಬೇಕು, ಮೀನಿನ ಹೊಟ್ಟೆಯಲ್ಲಿ 3 ದಿನ ಇರಬೇಕು. ಆತನ ಮೀನಿನ ಹೊಟ್ಟೆಯಿಂದನೇ ಮತ್ತು ನಿನಿವೆಯ ಪಟ್ಟಣದ ಸಮುದ್ರದ ತೀರದಲ್ಲಿ ಕಾರಿ ಆತನನ್ನು ಉಗುಳಬೇಕಾಗಿತ್ತು. ಇಂಥ ಸ್ಥಿತಿ ಬಂದಿರುವಾಗ ಇದನ್ನು ಯಾರು ಯೋಜನೆ ಮಾಡಿದರು? ಯೋನನ ವಿಷಯದಲ್ಲಿ ದೇವರು ಮಾಡಿಕೊಂಡಿರುವ ಯೋಜನೆ ಅದು ದೇವರು ಮಾಡಿಕೊಂಡಿದ್ದೇ ಹೊರತು ಮೀನಿನ ಹೊಟ್ಟೆಯಲ್ಲಿ 3 ದಿನ ಇದ್ದು 3 ರಾತ್ರಿ ಇದ್ದು 3 ಹಗಲು 3 ರಾತ್ರಿ ಇದ್ದುಕೊಂಡು ಆತನಲ್ಲಿ ಹೊರಬರಬೇಕಾಗಿರುತ್ತೆ. ಯಾಕಂದರೆ ನಿನಿವೆಯ ವಿಷಯದಲ್ಲಿ ನಾನು ಮಾತಾಡಬೇಕು ಇವತ್ತು. ಭಾಳ ಜನರು ನಿನಿವೆಯ ಕಾರ್ಯದ ಕೇಳಿದೆ ನಾವು. ನಿನಿವೆ ಪಟ್ಟಣ ಒಂದು ಆಧುನಿಕ, ಒಂದು ಶ್ರೇಷ್ಠವಾದ ಪಟ್ಟಣವಾಗಿತ್ತು. ಈ ನಿನಿವೆ ಪಟ್ಟಣ ಸ್ಥಾಪಕನು ಒಂದು ಬೈಬಲ್ನಲ್ಲಿರ್ತಕ್ಕಂಥ ಮೊದಲು ಉಲ್ಲೇಖಿಸಲ್ಪಟ್ಟಿರ್ತಕ್ಕಂಥ ಒಂದು ಅರಸನ ಹೆಸರು ನಿಮ್ರೋದ್ ಅಂಥೇಳಿ.
ಈ ನಿಮ್ರೋದ್ ಎಂಬ ಅರಸನು ಬ್ಯಾಬಿಲೋನ್ ಸಾಮ್ರಾಜ್ಯಕ್ಕೆ ಮೊದಲು ಸ್ಥಾಪಕನಾಗಿದ್ದ. ಈ ಬ್ಯಾಬಿಲೋನ್ ಸಾಮ್ರಾಜ್ಯಕ್ಕೆ ಮೊದಲು ಒಡೆಯನಾಗಿರ್ತಕ್ಕಂಥವನು, ಒಂದು ಜ್ಞಾನವುಳ್ಳ, ಒಂದು ಐಕ್ಯತೆ ಉಳ್ಳ, ಒಂದು ಒಳ್ಳೆಯ ನೀತಿಯನ್ನು ನಡೆಸ್ತಕ್ಕಂಥ ಒಂದು ನಿಮ್ರೋದ್ ಎಂಬ ಅರಸನು ಬಾಬೇಲ್ ಎಂಬ ಪಟ್ಟಣವನ್ನು ಸ್ಥಾಪಿಸಿದ. ಅನಂತರ ನಿನಿವೆಯನ್ನು ಕೂಡ ಆತನೇ ಸ್ಥಾಪಿಸಿದ. ಯಾವ ಕಾಲದಲ್ಲಿ? ನೋಹನ ಕಾಲಕ್ಕಿಂತ ಆದ ನಂತರ. ಈ ನಿಮ್ರೋದನು ನೋಹನ ಸಂತತಿ. ಹಾಮಿನಿಂದ ಹುಟ್ಟಿರ್ತಕ್ಕಂಥ ನಿಮ್ರೋದನು ಅನೇಕ ಪಟ್ಟಣಗಳನ್ನು ಸ್ಥಾಪಿಸಿ ನಿನಿವೆ ಎಂಬ ಪಟ್ಟಣವನ್ನು ಕೂಡ ಸ್ಥಾಪಿಸಿದ. ನಿನಿವೆ ಯೋನ ಕಾಲಕ್ಕೆ ಬಹಳ ಆಧುನಿಕ ಪಟ್ಟಣವಾಗಿ ವೃದ್ಧಿಯಾಗುತ್ತಾ ಇತ್ತು. ನಿನಿವೆ ಜ್ಞಾನಬಲದಲ್ಲಿಯೂ ಧನಬಲದಲ್ಲಿಯೂ ಸಂಪತ್ತಿನಲ್ಲಿಯೂ ಬಹು ಬಲಿಷ್ಠವಾದಂಥ ಪಟ್ಟಣ ಆಗಿತ್ತು. ನಿನಿವೆ ಇದು ದೇವಜನರ ಪಟ್ಟಣ ಅಲ್ಲ ಎಂಬುದಾಗಿ ತಿಳಿದುಕೊಳ್ಳಬೇಕು ನನ್ನ ಪ್ರಿಯ ಸಹೋದರಿ ಸಹೋದರಿ. ಟುಡೇ ಐ ಆಮ್ ಟಾಕಿಂಗ್ ಅಬೌಟ್ ದ ಯೇಸು ಕ್ರಿಸ್ತನ ಪುನರುತ್ಥಾನದ ಸಂದೇಶದಲ್ಲಿ ಯಾಕೆ ಆತನು ನಿನಿವೆ ಹಾಗೂ ಯೋನನ ಸೂಚನೆ ಅಂದರೆ ಒಂದು ಪ್ರಾಮುಖ್ಯವಾದ ಒಂದು ಕಾರ್ಯವು ಅದರೊಳಗೆ ಅಡಕವಾಗಿದೆ. ನಿನಿವೆಯ ಹೆಸರನ್ನು ಯಾಕೆ ತೆಗೆದುಕೊಂಡು? ನಿನಿವೆಯವರು ಸ್ವಂತ ಜನರಾದ ಇಸ್ರಾಯೇಲ್ ಜನಾಂಗದಲ್ಲಿರ್ತಕ್ಕಂಥ ಮತಸ್ಥರಾಗಿರ್ತಕ್ಕಂಥ ಪರಿಶಾಯರು, ಶಾಸ್ತ್ರಿಗಳಿಗೆ ತೀರ್ಪು ಮಾಡತಕ್ಕಂಥವರಾಗಿದ್ದಾರೆ ಎಂಬುದಾಗಿ ಯೇಸು ಕ್ರಿಸ್ತನು ನಿನಿವೆಯವರ ಹೆಸರು ತೆಗೆದುಕೊಂಡಿದ್ದಾನೆ. ಯಾವತ್ತೂ ಒಂದು ಜಾತಿ ಅಥವಾ ಒಂದು ರಾಷ್ಟ್ರದ ಹೆಸರು ತೆಗೆದುಕೊಂಡಿರುವಾಗ ನಾವು ಬಹಳ ಜಾಗ್ರತೆಯಿಂದ ಗಮನಿಸಬೇಕು, ಅವರು ಯಾರು ಎಂಬುದಾಗಿ ನಾವು ಕಂಡುಕೊಳ್ಬೇಕು. ನಿನಿವೆಯವರು ಇಸ್ರಾಯೇಲ್ ಜನಾಂಗಕ್ಕೆ ಸಂಬಂಧಪಟ್ಟವರಲ್ಲ. ನಿನಿವೆಯವರು ದೇವ ಜನರು ಎಂದು ಕೂಡ ಕರೆಯಲ್ಪಟ್ಟವರಲ್ಲ. ಇವರು ಅಪ್ಪಟ ಅನ್ಯ ಜನಾಂಗದವರಾಗಿದ್ರು. ಏನಾಗಿದ್ರು ಇವರು? ಅನ್ಯ ಜನಾಂಗದವರಾಗಿದ್ರು. ಒಂದೊಂದಾಗಿ ನೋಡ್ತಾ ಬರೋಣ. ನಿನಿವೆ ಪಟ್ಟಣ ಬಹು ಗ್ರೇಟ್ ಪಟ್ಟಣವಾಗಿ ಅದು ವೃದ್ಧಿಯಾಗುತ್ತಾ ಬಂತು. ಯೋನ ಪ್ರವಾಚಕನ ಪುಸ್ತಕದಲ್ಲಿ 3ನೇ ಅಧ್ಯಾಯ 2ನೇ ವಚನ ಒಂದೊಂದಾಗಿ ಓದ್ತಾ ಬರ್ತೀರಿ. ಯಾಕೆ ಹೇಳ್ತಾ ಅಂದರೆ, ಯೋನವನ್ನು ಯಾಕೆ ಆತನು ನೆನಪು ಮಾಡಿದ್ದಾನೆ ಮತ್ತು ಯೋನನ ಸಂದೇಶವನ್ನು ಕೇಳಿ ನಿನಿವೆಯವರೆಲ್ಲರೂ ಮನಸ್ಸು ತಿರುಗಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು 40 ದಿನ ಹಗಲು ರಾತ್ರಿ ಉಪವಾಸವನ್ನು ಗೋಚರಿಸಿದರು. ಅಂದರೆ ಪಾಪ ಪ್ರಾಯಶ್ಚಿತ್ತಕ್ಕೆ ಬೇಕಾಗಿರ್ತಕ್ಕಂಥ ಉಪವಾಸ ಹಾಗೂ ನೀರು ಆಹಾರ ಇಲ್ಲದೆ ಅವರು 40 ದಿವಸ ಪಾಪದಿಂದ ಪ್ರಾಯಶ್ಚಿತ್ತಪಟ್ಟು ಪಶ್ಚಾತ್ತಾಪಪಟ್ಟು ಬಿಡುವರಾಗಿರುವುದರಿಂದ ಭಾಳ ಜಾಗ್ರತೆಯಿಂದ ಗಮನಿಸ್ತೀರಿ. ಯಾಕೆ ಈ ನಿನಿವೆಯವರನ್ನು ನೆನೆಸಿದ್ದಾರೆ ಇಲ್ಲಿ? ನಿನಿವೆ ವಿಷಯದಲ್ಲಿ ನಿನಿವೆಯವರೇ ಎದ್ದು ನಿಮ್ಮ ವಿರೋಧವಾಗಿ ಸಾಕ್ಷಿ ಹೇಳ್ತಾರೆ. ಅಂದರೆ ನಿನಿವೆಯವರು ದೇವಜನರು ಅಲ್ಲ. ನಿನಿವೆಯವರು ಇಸ್ರಾಯೇಲ್ ಜನಾಂಗದಿಂದ ಹುಟ್ಟಿರ್ತಕ್ಕಂಥವ್ರಲ್ಲ. ನಿನಿವೆಯವರು ಗಂಭೀರವಾಗಿರ್ತೀರಲ್ವಿಯ ಅಬ್ರಾಮ್ ಸಂತತಿ ಅಲ್ಲ. ಗಂಭೀರವಾಗಿ ಹೇಳ್ತಾರೆ, ನಿನಿವೆಯವರು ಅಬ್ರಾಮ್ ಸಂತತಿ ಅಲ್ಲ, ದೇವರಿಂದ ಕರೆಯಲ್ಪಟ್ಟ ಜನರಲ್ಲ. ಆದರೂ ನಿನಿವೆಯವರ ದುಷ್ಟತನವು ತುಂಬಿ ತುಳುಕುತ್ತಾ ಹೋಗ್ತಾ ಇರೋದ್ರಿಂದ ನಿನಿವೆಯವರ ಮಧ್ಯದಲ್ಲಿ ಯಾರು ಕನಸು ಮೂಲಕವಾಗಿ ಅಥವಾ ದರ್ಶನ ಮೂಲಕವಾಗಿ ದೇವರು ನಿನಿವೆಯವರ ಹತ್ರ ಮಾತಾಡಿದ್ರೆ ನಿನಿವೆಯವರು ಅದು ಕೇಳಿಸಿಕೊಳ್ಳತಕ್ಕಂಥ ಸ್ಥಿತಿಯಲ್ಲಿ ಇಲ್ಲದಾಗಿದ್ರು. ಎಂಥ ಜನ ಬೋಧಿಸಿದ್ರು ಕೇಳತಕ್ಕಂಥ ಸ್ಥಿತಿಯಲ್ಲಿ ಇಲ್ಲದಾಗಿದ್ರು. ಒಂದು ವೇಳೆ ಯೋನ ನಾವೆಯಿಂದ ಅಥವಾ ಹಡಗನಿಂದ ಸಮುದ್ರವನ್ನು ದಾಟಿ ನಿನಿವೆಯವರ ಮಧ್ಯದಲ್ಲಿ ಹೋಗಿ ಇಳುಕೊಂಡು ಅವರ ಮಧ್ಯದಲ್ಲಿ ಸುವಾರ್ತೆ ಸಾರಿದ್ರು, ಅಂದರೆ ತೀರ್ಪನ್ನು ಸಾರಿದ್ರು, ನಿನಿವೆಯವರು ಕೇಳತಕ್ಕಂಥ ಸ್ಥಿತಿಯಲ್ಲಿ ಇಲ್ಲಾಗಿದ್ರು. ಯಾಕಂದರೆ ಅವರು ಬಹು ಜ್ಞಾನವಂತರು, ಬುದ್ಧಿವಂತರು, ತಿಳುವಳಿಕೆ ಉಳ್ಳವರು ಎಂಬುದಾಗಿ ಅವರು ತಮ್ಮನ್ನು ತಾವು ಎನಿಸಿಕೊಂಡಿದ್ರು. ನಿನಿವೆಯವರ ದುಷ್ಟತನ ಎಷ್ಟು ಬೆಳೆದಿದೆ ಅಂದರೆ ಅಷ್ಟು ಭಯಂಕರವಾಗಿ ಬೆಳೆದಿದೆ. ನಾವು ನೋಡೋಣ ನಿನಿವೆಯವರ ದುಷ್ಟತನ ಏನಿತ್ತು. ಮತ್ತು ನಿನಿವೆಯವರು ಅನ್ಯ ಜನರಾಗಿರ್ತಕ್ಕಂಥ ಅವರೇ ಯೋನ ಸ್ವಂತ ಜನನಾಗಿರ್ತಾರೆ. ಇಸ್ರಾಯೇಲ್ ಜನಾಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಸ್ರಾಯೇಲರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯೋನನ ಸಂದೇಶವನ್ನು ಕೇಳಿ ಅನ್ಯ ಜನರಾದ ನಿನಿವೆಯವರು 1,20,000 ಜನರು ಯೆಹೋವ ದೇವರನ್ನು ನಂಬಿ ಅವರ ಪಾಪಗಳನ್ನು ಬಿಟ್ಟು ಒಪ್ಪಿಕೊಂಡು
ಪಾಪ ಪಶ್ಚಾತ್ತಾಪದ ಕುರಿತು ಉಪವಾಸವನ್ನು ಸಾರಿ 40 ಹಗಲು ರಾತ್ರಿ ಅವರು ನೀರು ಆಹಾರವಿಲ್ಲದೆ ದನಿದು ಬಳಲಿ ಹೋಗ್ತಾ ಇದ್ರು ಕೂಡ ಅವರು ಕಠಿಣವಾದ ಬಹಳ ಕಷ್ಟಕರವಾದಂಥ ಉಪವಾಸವನ್ನು ಸಾರಿ ಹೇಳಿದರು. ಹಾಗೆ ಎಲ್ಲರೂ ಅದರ ಪ್ರಕಾರವಾಗಿ ಅನುಸರಿಸಿದರು. ಈಗ ಗಮನಿಸ್ತಕ್ಕಂಥ ಕಾರ್ಯದಲ್ಲಿ ನಿನಿವೆಯವರು ಇಸ್ರಾಯೇಲ್ ಜನಾಂಗವಲ್ಲ. ಮೊಟ್ಟ ಮೊದಲಾಗಿ ನಿನಿವೆಯವರು ಎಂಥ ಜನರು ಎಂಬುದಾಗಿ ನಾವು ನೋಡೋಣ. ಆಗಿನ ಕಾಲದಲ್ಲಿ ನಿಮ್ರೋದನಿಂದ ಸ್ಥಾಪಿಸಲ್ಪಟ್ಟಿರುವ ಪಟ್ಟಣವಾಗಿರೋದ್ರಿಂದ ಆ ಪಟ್ಟಣ ಎಲ್ಲ ವಿಷಯಗಳಲ್ಲಿ ಬೆಳೀತಾ ಬಲ ಬರ್ತಾ ಇದೆ. ಆದರೆ ಆ ಪಟ್ಟಣದಲ್ಲಿ ದೌರ್ಜನ್ಯ, ಅಹಂಕಾರ, ನಂಬಿಕೆ ದ್ರೋಹ, ಎಂಥ ಪಾಪಗಳಿಂದ ಆ ಪಟ್ಟಣ ಭಯಂಕರವಾದಂಥ ನಾಶನಕ್ಕೆ ಅದು ಹೋಗುತ್ತಾ ಇರುವಾಗ ದೇವರು ನಿನಿವೆ ಪಟ್ಟಣಕ್ಕೆ ಯಾಕೆ ಮೀನಿನ ಮೂಲಕವಾಗಿ ಆ ಪ್ರವಾದಿಯನ್ನು ಕಲಿಸಿದನೆಂದರೆ, ಎಲ್ಲ ಹೇಳ್ತಾರಲ್ವಿಯಾ, ಪ್ರೈಸ್ ಲಾರ್ಡ್ ಜೀಸಸ್, ಹಾಲೆಲೂಯಾನು ನಿದ್ರೆ ಒಳಗೆ ಹಾಲೆಲೂಯಾ ಹೇಳ್ತಾರ. ಪ್ರೈಸ್ ಲಾರ್ಡ್ ಜೀಸಸ್. ಎಂಥ ಅದ್ಭುತವಾದಂಥ ವಿಶ್ವಾಸಿಗಳು ನಮ್ಮ ಸಭೆಯಲ್ಲಿ ಕೂತ್ಕೊಂಡಿದ್ದಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಆದ ಕಾರಣ ಈ ನಿನಿವೆಯ ಮತ್ತು ಯೋನನ ಜೀವನ ಚರಿತ್ರದಲ್ಲಿ ನಿನಿವೆ ಒಂದು ಸ್ವಂತ ಜನಾಂಗವಲ್ಲ. ಆದರೆ ಯೋನನು ಮೀನಿನ ಹೊಟ್ಟೆಯಲ್ಲಿ 3 ದಿನ ಇದ್ದುಕೊಂಡು ತದನಂತರ 3ನೇ ದಿನವೂ ಆತನನ್ನು ಮೀನ ನಿನಿವೆಯ ತೀರದಲ್ಲಿ ಕಾರಿ ವಾಂತಿ ಮಾಡಿಕೊಂಡಿತು. ಆಗ ಯೋನನು ಸಾಯಲಿಲ್ಲ. ಏನಾಗಿಲ್ಲ? ಸಾಯಲಿಲ್ಲ. 3ನೇ ದಿನ ಯೋನನು, ಆಗ ಎಲ್ಲ ಜನರು ಆತನನ್ನು ನೋಡಿ ಆತನು ಶುಭ್ರವಾಗಿ, ಆ ಪೂರ ಪಾಪ ಹೊಟ್ಟೆ ಒಳಗೇನು ಮಾಮೂಲಿ ಇರ್ತದ, ಎಂತೆಂಥ ಹೊಳಸಿತ್ತು ಎಲ್ಲ ಶುಭ್ರವಾಗಿ ಸಮುದ್ರ ಹೋಗಿ ಬಿದ್ದುಕೊಳ್ಳೆ ಪೂರ ಕ್ಲೀನಾಗಿ ಆತನು ಏನು ಮಾಡಿದಾನೆ, ನಿನಿವೆ ಪಟ್ಟಣದವರಿಗೆ ತೀರ್ಪನ್ನು, ಸುವಾರ್ತೆಯನ್ನಲ್ಲ, ಅವರು ಮಾಡಿರುವ ಪಾಪ, ದುಷ್ಕೃತ್ಯ, ಸುಳ್ಳು, ಮೋಸ, ವಂಚನೆ, ದರೋಡೆ, ಅನ್ಯಾಯ, ಅಕ್ರಮ, ವ್ಯಭಿಚಾರ ಮಾಡ್ತಿರುವ ಈ ಜನರು, ವಿಗ್ರಹಾರಾಧಿಕರು, ಕಡು ವಿಗ್ರಹಾರಾಧಿಕರಾಗಿರುವ ನಿನಿವೆ ಜನರು ಯೋನನ ಸಂದೇಶವನ್ನು ಕೇಳಿ ಹೇಗೆ ತಿರುಕೊಂಡ್ರು, ಅವರ ಪಾಪ ಏನಿತ್ತು, ಬೈಬಲ್ ಹೇಳಲ್ಲ, ಅವರ ದುಷ್ಟತನವು ದೇವರ ಕಡೆ ಬಂದಿತ್ತು ಎಂಬುದಾಗಿ ಹೇಳಲಾಗಿದೆ. ಅದಕ್ಕಾಗಿ ನಿನಿವೆ ಪಟ್ಟಣದವರು ಯಾರು? ಯೋನ 3:2. ಎಲ್ಲರೂ ರೆಡಿ ಆಗಿದ್ದಾರೆ. ಅನಂತರ ಯೆಹೋವನು ಅಬ್ರಾಹ್ಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರಾಗಿರ್ತಕ್ಕಂಥ ಯೆಹೋವನು ಯೋನನಿಗೆ, ನೀನು ಎದ್ದು ದೊಡ್ಡ ಪಟ್ಟಣ, ಇಂಗ್ಲಿಷಲ್ಲಿ ಗ್ರೇಟ್ ಸಿಟಿ, ಅದನ್ನು ಭಾಳ ಜಾಗ್ರತೆಯಿಂದ ಓದಬೇಕ್ರಿ. ಯಾಕಂದರೆ ಗ್ರೇಟ್ ಅನ್ನೋ ಪದ ಬಂದರೆ ಗ್ರೇಟ್ ಬ್ರಿಟನ್, ಗ್ರೇಟ್ ಅಲೆಕ್ಸಾಂಡರ್, ಗ್ರೇಟ್ ರೋಮನ್ ಅನ್ನುವ ಕಾರ್ಯಗಳು ನಮಗೆ ನೆನಪು ಬರಬೇಕು. ಯಾಕಂದರೆ ಕನ್ನಡದಲ್ಲಿ ಓದುವಾಗ ಕೆಲವು ಶಬ್ದಗಳು ಅದರ ಅರ್ಥವನ್ನು, ಅದರ ಭಾವವನ್ನು ಕಳ್ಕೊಳ್ತಾ ಇದೆ. ಅದಕ್ಕಾಗಿ ದಿ ಗ್ರೇಟ್ ಸಿಟಿ ನಿನಿವೆ ಎಂಬುದಾಗಿ ಹೇಳ. ಅಂದರೆ ನಿನಿವೆ ಸಂಪತ್ತಲ್ಲಿಯೂ, ವಿಶೇಷವಾಗಿ ಅಂದರೆ ಸೈನ್ಯ ಬಲದಲ್ಲಿಯೂ, ಭುಜಬಲದಲ್ಲಿಯೂ, ಶಸ್ತ್ರಾಸ್ತ್ರ ಬಲದಲ್ಲಿಯೂ ಬಹುಬಲಿಷ್ಠವಾಗಿರುವುದರಿಂದ ಅದಕ್ಕೆ ಗ್ರೇಟ್ ಸಿಟಿ ಎಂಬುದಾಗಿ ಹೇಳಲಾಗಿದೆ. ಮತ್ತು ಧನ ಸಂಪತ್ತಿನ ಕೊರತೆ ಇಲ್ಲದಲ್ಲಿ, ಅದಕ್ಕಾಗಿ ಇದಕ್ಕೆ ಗ್ರೇಟ್ ಸಿಟಿ ಎನ್ನಲಾಗುತ್ತಿತ್ತು. ಯಾವುದು? ನಿನಿವೆ ಪಟ್ಟಣಕ್ಕೆ. ಈಗ ಬರೋಣ. ಈ ನಿನಿವೆ ಪಟ್ಟಣದ ಕುರಿತು, ನಿನಿವೆ ಬಹು ಸಂಪತ್ತಲ್ಲಿ, ಎದರಲ್ಲಿ? ಆರ್ಥಿಕದಲ್ಲಿ ಕೂಡ ಬಹು ಐಶ್ವರ್ಯದಿಂದ ತುಂಬಿರ್ತಕ್ಕಂಥದ್ದಾಗಿತ್ತು ನಿನಿವೆ ಪಟ್ಟಣ, ಐಶ್ವರ್ಯದಿಂದ. ನಹೂಮ್ ಪ್ರವಾಚಕನ ಪುಸ್ತಕ 2ನೇ ಅಧ್ಯಾಯ 8ನೇ ವಚನ ಓದ್ತೀರಿ. ನಹೂಮ್ ಎಂಬ ಪ್ರವಾಚಕನ ಪುಸ್ತಕ 2ನೇ ಅಧ್ಯಾಯ 8ನೇ ವಚನ ಓದ್ತೀರಿ. ನಿನಿವೆ ಹುಟ್ಟಿದ್ದನಿಂದ ನೀರಿನ ಕೆರೆಯ ಹಾಗಿತ್ತು, ಓಡಿ ಹೋಗುತ್ತಾರೆ. ನಿಲ್ಲಿರಿ ನಿಲ್ಲಿರಿ ಎಂದರು, ಒಬ್ಬನು ಹಿಂದಕ್ಕೆ ನೋಡುವುದಿಲ್ಲ. ಬೆಳ್ಳಿಯನ್ನು ಸುಳುಕೊಳ್ಳಿರಿ,
ಯಾಕೆಂದ್ರೆ ಕೂಡಿಸಿಟ್ಟ ಧನಕ್ಕೂ ಸಕಲ ವಿಧವಾದ ಶ್ರೇಷ್ಠ ವಸ್ತುಗಳ ನಿಧಿಗಳು ಏನಿಲ್ಲ, ಪಾರವಂದ್ರೆ ನಿನಿವೆ ಸುಳ್ಕೊಂಡಿರುವ ಸಂಪತ್ತು. ಯಾಕಂದ್ರೆ ಅವರು ಬಹಳ ಬಲಿಷ್ಠರಾಗಿದ್ರು, ಗ್ರೇಟ್ ಆಗಿದ್ರು. ಅವರು ಸೈನ್ಯ ಬಲದಲ್ಲಿ, ಅವ್ರಿಗಿರ್ತಕ್ಕಂಥ ಭುಜಬಲದಲ್ಲಿ ಅವರು ಬಲಿಷ್ಠರಾಗಿದ್ರು. ಅದಕ್ಕಾಗಿ ಅವರು ಸುಳುಕೊಂಡು ಅನೇಕ ದರೋಡೆಗಳನ್ನು ಮಾಡಿ ದೇಶಗಳನ್ನು ದೋಚಿಕೊಂಡಿರುವುದರಿಂದ ಅವರ ಸಂಪತ್ತಿಗೆ ಹದ್ದೇ ಇಲ್ಲ. ಅದಕ್ಕೆ ನಿನಿವೆ ಜನರು ಐಶ್ವರ್ಯದಲ್ಲಿ ಕೂಡ ಬಹು ವೃದ್ಧಿಯಾಗಿದ್ದವರಾಗಿದ್ದರು. ಆದ ಕಾರಣ ಅವರ ಐಶ್ವರ್ಯ ಬಂದಿದ್ದು ಹೀಗೆಂಬುದಾಗಿ. ಅದಕ್ಕಾಗಿ ಅವರು ಬಹು ಭಯಂಕರವಾದಂಥ ವಿಗ್ರಹಾರಾಧಿಕರಾಗಿದ್ದರು. ಅವರು ಅನ್ಯರಾಗಿದ್ದರು. ಅವರು ಇಸ್ರಾಯೇಲ್ ಜನಾಂಗಕ್ಕೆ ಇಸ್ರಾಯೇಲ್ ಜನಾಂಗಕ್ಕೆ ಸಂಬಂಧಪಟ್ಟಿದ್ದವರು ಕೂಡ ಅಲ್ಲ ಅವರು. ಹಾಗೆ ಈ ನಿನಿವೆ ಪಟ್ಟಣ ಕೋಟೆ ಕೊತ್ತಲುಗಳೆಂಬ ಯಾವ ಶತ್ರು ಕೂಡ ಇವರ ಮೇಲೆ ದಾಳಿ ಮಾಡದಂತೆ ಇವರಿಗೆ ಕೋಟೆಯಾಗಿ ಒಂದು ಬುರ್ಜ್ ಆಗಿರ್ತಕ್ಕಂಥ ಕಾರ್ಯವನ್ನು ಕೂಡ ಓದಿಕೊಳ್ಳೋಣ. ಇವರು ಕಂಪ್ಲೀಟ್ಲಿ ಫೋರ್ಟಿಫೈಡ್ ಸಿಟಿ ಎಂಬುದಾಗಿ ಹೇಳ್ತಾ ಇದ್ದೇವೆ, ನಾವು ಕಾಣ್ತಾ ಇದ್ದೇವೆ. ನಹೂಮ್ 3ನೇ ಅಧ್ಯಾಯ 8ನೇ ವಚನ. ನಹೂಮ್ 3ನೇ ಅಧ್ಯಾಯ 8ನೇ ವಚನ. ನಿನಿವೆಯ ದೌರ್ಜನ್ಯ, ನಿನಿವೆಯ ದುಷ್ಟತನ, ನಿನಿವೆಯ ಬಲಿಷ್ಠ, ನಿನಿವೆಯ ಪರಾಕ್ರಮದ ಕುರಿತು ನಹೂಮ್ನಲ್ಲಿ ಬಹಳ ಸಾರಿ ಉಲ್ಲೇಖಿಸಲ್ಪಟ್ಟಿದೆ. ನಹೂಮ್ 3ನೇ ಅಧ್ಯಾಯ 8ನೇ ವಚನ. ನದಿಗಳ ಬಳಿ ನೆಲೆಯಾಗಿದ್ದ ನೋಗಂತ್ರೆ ಒಂದು ಪಟ್ಟಣದ ಹೆಸರು. ನದಿಗಳ ಬಳಿಯಲ್ಲಿ ನೆಲೆಯಾಗಿದ್ದ ನೋಗಿಗಿಂತ ನೀನು, ನೋಗ್ ಎಂಬ ಪಟ್ಟಣಕ್ಕಿಂತ ನೀನು ಒಳ್ಳೆಯವಳು. ಯಾರು? ನಿನಿವೆ ಒಳ್ಳೆಯವಳು. ಅದರ ಸುತ್ತಲೂ ನೀರಿತ್ತು. ಅದರ ಬಲವು ಏನು ಅಂದ್ರೆ ಸಮುದ್ರದ ಮಧ್ಯದಲ್ಲಿತ್ತು. ನಿನಿವೆ ಎಲ್ಲಿತ್ತು? ಸಮುದ್ರದ ಮಧ್ಯದಲ್ಲಿ ಇರುವುದರಿಂದಲೇ ಆ ಸಮುದ್ರವೇ ನಿನಿವೆಗೆ ಒಂದು ಕೋಟೆ ಆಗಿತ್ತಂತೆ. ಅದಕ್ಕಾಗಿ ನಿನಿವೆಯನ್ನು ಯಾರೂ ಗೆಲ್ಲಲಿಕ್ಕಾಗೋದಿಲ್ಲಂತೆ. ನಿನಿವೆ ಮೇಲೆ ದಾಳಿ ಮಾಡಬೇಕಾದ್ರೆ ಯಾರಿಗೂ ಆಗೋದಿಲ್ಲಂತೆ. ಅದಕ್ಕೆ ಆ ಒಂದು ಪಟ್ಟಣಕ್ಕೆ ಒಂದು ಗರ್ವ, ಒಂದು ಅಹಂಕಾರ, ಒಂದು ಅಹಂಭಾವ ತುಂಬಿತ್ತು. ಭಯಂಕರವಾದಂಥ ನಿರ್ಲಕ್ಷ್ಯದಿಂದ ತುಂಬಿತ್ತು. ಆದ ಕಾರಣ ಅದಕ್ಕೆ ನಿನಿವೆ ಒಂದು ದೊಡ್ಡ ಬಲಿಷ್ಠವಾದ ಪಟ್ಟಣವಾಗಿ ಯಾಕೆ ಆಗಿತ್ತಂದರೆ, ಗ್ರೇಟ್ ಆಗಿ ಪಟ್ಟಣವಾಗಿ ಯಾಕೆ ಆಗಿತ್ತಂದರೆ ಅದರಲ್ಲಿ ಏನಿತ್ತು? ಸುತ್ತಲೂ ನೀರಿತ್ತು. ಒಂದು ದ್ವೀಪದಂತೆ ಅದು ಇರುವುದರಿಂದ ಅದರ ಒಳಗೆ ಪ್ರವೇಶ ಮಾಡಬೇಕಾದ್ರೆ ನೀರನ್ನು ದಾಟಿ ಬರಬೇಕು. ನೀರು ದಾಟಬೇಕಾದ್ರೆ ನಿನಿವೆಯ ಸೈನ್ಯವಾಗಲಿ, ನಿನಿವೆಯ ಅರಸವಾಗಲಿ, ಪ್ರಭುತ್ವವಾಗಲಿ ಅವರನ್ನು ನಿನಿವೆ ಸಮೀಪಕ್ಕೆ ಬರಲಿಕ್ಕೆ ಕೊಡ್ತಿಲ್ಲಾಗಿದ್ರು. ಅದಕ್ಕಾಗಿ ಅವರು ಕೋಟೆ ಕೊತ್ತಲಗಳುಳ್ಳ ಸಮುದ್ರವೇ ಅವರಿಗೆ ಕೋಟೆ ಕೊತ್ತಲಗಳಾಗಿತ್ತು. ನೆಕ್ಸ್ಟ್ ಅವರು ವಿಗ್ರಹಾರಾಧಿಕರಾಗಿದ್ರು. ಏನಾಗಿದ್ರು? ವಿಗ್ರಹಾರಾಧಿಕರು. ನಹೂಮ್ 1:14. ಮತ್ತು ನಿನಿವೆಯ ವಿಷಯವಾಗಿ ಕರ್ತನು ಆಜ್ಞಾಪಿಸುವುದೇನೆಂದ್ರೆ, ನಿನ್ನ ಹೆಸರುಳ್ಳವರು ಇನ್ನು ಬಿತ್ತಲ್ಪಡುವರು, ನಿನ್ನ ದೇವರುಗಳ ಮನೆಯೊಳಗಿಂದ ಕೆತ್ತಿದ್ದ ವಿಗ್ರಹಗಳನ್ನು ಎರಕ ಒಯ್ಯುವುದನ್ನು ಕಡಿದು ಬಿಡುವೆನು. ನೀನು ನೀಚನಾದದರಿಂದ, ತುಚ್ಛನಾದದರಿಂದ ನಿನಗೆ ಸಮಾಧಿ. ಅಂದ್ರೆ ಅರ್ಥ ಏನು? ನಿನಿವೆ ಬಹು ಕಡು ವಿಗ್ರಹ ಆರಾಧನದಲ್ಲಿ ತುಂಬಿರತಕ್ಕಂಥ ಒಂದು ಪಟ್ಟಣವಾಗಿತ್ತು. ಒಂದು ಕ್ರೂರ ಪಟ್ಟಣವಾಗಿತ್ತು. ಬಲಿಷ್ಠವಾದಂಥ ಪಟ್ಟಣವಾಗಿತ್ತು. ಐಶ್ವರ್ಯದಲ್ಲಿ, ಸರ್ವ ವಿಷಯಗಳಲ್ಲಿ ವೃದ್ಧಿಯಾಗಿರ್ತಕ್ಕಂಥ ಪಟ್ಟಣವಾಗಿತ್ತು. ಐಶ್ವರ್ಯದಲ್ಲಿ ಕೂಡ ಬಲಿಷ್ಠವಾದಂಥ ಪಟ್ಟಣವಾಗಿತ್ತು. ಐಶ್ವರ್ಯವುಳ್ಳ ಪಟ್ಟಣವಾಗಿತ್ತು. ಅದರ ಐಶ್ವರ್ಯಕ್ಕೆ ಹದ್ದುಗಳೇ ಇಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಐಶ್ವರ್ಯಗಳಿಗೇನಿಲ್ಲ, ಹದ್ದುಗಳಿಲ್ಲ. ಆಮೇಲೆ ಆ ನಿನಿವೆ ಪಟ್ಟಣ ಬಹು ಭಯಂಕರವಾಗಿ ವಿಗ್ರಹಾರಾಧಿಕರು ಆಗಿದ್ದರು. ಏನಾಗಿದ್ದರು? ಬಹು ಭಯಂಕರವಾದಂಥ ವಿಗ್ರಹಾರಾಧಿಕರು ಆಗಿರುವುದರಿಂದ ಆ ನಿನಿವೆ ಪಟ್ಟಣದ ಮೇಲೆ
ಈ ದೈವಕೋಪ ಇಳಿದು ಬಂತು. ಅದಕ್ಕಾಗಿ ದೇವರು ಆ ನಿನೆವೆ ಪಟ್ಟಣವನ್ನು ನಾಶ ಮಾಡೋದಾದರೆ ಯಾಕೆ ಪ್ರವಾದಿಯಾದ ಯೋನನನ್ನು ಕಳಿಸ್ತಿದ್ದ? ದೇವ್ರ ಮಕ್ಕಳೇ, ನಿನೆವೆ ಪಟ್ಟಣ ಒಂದು ಅನ್ಯ ಪಟ್ಟಣವಾಗಿದ್ರು, ಒಂದು ವಿಗ್ರಹಾರಾಧನೆಯಿಂದ ತುಂಬಿದ ಪಟ್ಟಣ ಆಗಿದ್ರು. ನಿನೆವೆ ಪಟ್ಟಣದ ನಾಶವು ಅವರ ದುರ್ಮಾರ್ಗತನದಿಂದ, ಅವರ ಅನ್ಯಾಯ ಅಕ್ರಮದಿಂದ, ಅವರ ನಂಬಿಕೆ ದ್ರೋಹದಿಂದ, ಅವರ ಪಾಪಗಳ ನಿಮಿತ್ತ ಆ ನಿನೆವೆ ಪಟ್ಟಣವೆಲ್ಲ ನಾಶವಾಗ್ತಾ ಇದ್ರೆ ದೇವರು ಆ ಪಟ್ಟಣ ನಾಶವಾಗೋದು, ಆ ಪಟ್ಟಣದಲ್ಲಿ ಒಬ್ಬನಾದರೂ ನಾಶವಾಗೋದು ಆ ಪರಲೋಕದಲ್ಲಿರುವ ನಮ್ಮ ತಂದೆ ಚಿತ್ತವಲ್ಲ. ಅದಕ್ಕಾಗಿ ಅಲ್ಲಿ ಕಳಿಸಲ್ಪಟ್ಟನು. ಇನ್ನು ಓದೋಣ. ನಿನೆವೆಯ ನಿರ್ಲಕ್ಷ್ಯ, ಅಹಂಕಾರ, ಗರ್ವ, ಅದರ ಬಲದ ಮೇಲೆ ಎಷ್ಟು ಅದಕ್ಕೆ ಗೋಮಾನು ಇತ್ತು ಎಂಬುದಾಗಿ ನಾವು ನೋಡೋಣ. ಜಫನ್ಯ 2:14. ನಿನೆವೆಯಲ್ಲಿ ಇದ್ದಂಥ ಪಾಪದ ಕೆಲವು ಡೀಟೇಲ್ಸ್ಗಳು, ಕೆಲವು ವಿವರಗಳನ್ನು ನಾವು ನೋಡ್ಕೊಳ್ಳೋಣ ಮುಂದೆ. ಜಫನ್ಯ 2:15 ಓದ್ರಿ. ಜಫನ್ಯ 2:15. ಈ ನಿನೆವೆ ಮೊದಲು ಎಂತ ಮಾಮೂಲಿ ನಗರ ಅಲ್ರಿ, ಇದು ಫುಲ್ ಜಾಯ್ನಲ್ಲಿ ಇತ್ತದು. ಆಧುನಿಕ ನಗರಿಯಾಗಿದ್ದು, ಉಲ್ಲಾಸದ ನಗರಿಯಾಗಿದ್ದು, ನೆಮ್ಮದಿಯಿಂದ ನೆಲೆಗೊಂಡಿದ್ದು ತನ್ನ ಹೃದಯದೊಳಗೆ ನಾನೇ ಮತ್ತೆ ಯಾರು ಇದೈತಿ ನೋಡ್ರಿ, ಬುದ್ಧಿ ಐತಿ ನೋಡ್ರಿ ಅದರೊಳಗೆ. ನಾನೇ ಇರುವಳು, ನನ್ನನ್ನು ಬಿಟ್ಟು ನನ್ನ ಹೊರತು ಈ ಚರ್ಚಿನಲ್ಲಿ, ನನ್ನ ಹೊರತು ಇಲ್ಲಿ ಯಾರೂ ಇಲ್ಲ. ಚರ್ಚಲ್ಲಲ್ಲ, ಆ ದೇಶದಲ್ಲಿ ಯಾರು ಅಂದರೆ ನಿನ್ನೆ ಹೇಳ್ಕೊಳ್ತಾ ಇದೆ, ನನ್ನ ಹೊರತು ಮತ್ತಿಲ್ಲಿ ಯಾರೂ ಇಲ್ಲ, ನನ್ನಂಥ ಬಲಿಷ್ಠಳು ಬಲವಾದವಳು ಎಂಬ ದೇಶ ಅಂದುಕೊಳ್ಳುತ್ತಿದ್ದಳು. ಅಯ್ಯೋ, ಎಷ್ಟೋ ಹಾಳಾಗಿ ಹೋಗಿ. ಏನು ತಂಗುವ? ಮೃಗಗಳು ತಂಗುವ ಹಕ್ಕಿಯಾಗಿದೆ. ಹಾದು ಹೋಗುವವರೆಲ್ಲ ಸಿಲ್ಲು ಹಾಕಿ ಕೈಯಾಡಿಸುತ್ತಾರೆ. ಅಯ್ಯೋ, ಏನು? ಅವಿಧೇಯವು, ಮಲಹೀನವು ಆದ ಹಿಂಸಕ ನಗರಿ. ಎಂತ ನಗರಿತ್ತು? ಅವಿಧೇಯವಾಗಿರ್ತಕ್ಕಂಥದ್ದು ಮತ್ತು ಮಲಹೀನವಾಗಿರ್ತಕ್ಕಂಥ ಹಿಂಸಕ ನಗರ. ಅಂದರೆ ಬಹಳ ಅತ್ಯಾಚಾರ ಮಾಡ್ತಕ್ಕಂಥವ್ರು, ಬಹಳ ಹಿಂಸೆ ಮಾಡ್ತಕ್ಕಂಥವ್ರು, ದೌರ್ಜನ್ಯ ಮಾಡ್ತಕ್ಕಂಥ ಒಂದು ನಗರವಾಗಿ ಅದು ಬಲಿಷ್ಠವಾಗಿತ್ತು. ಯಾವ ಪಟ್ಟಣಕ್ಕಾಗಲಿ, ಯಾವ ದೇಶಕ್ಕಾಗಲಿ ಹಳ್ಳಿ ಮಾಡಿರುವ ಅದನ್ನು ಅಂಥ ಒಂದು ಹಿಂಸಕ ಪಟ್ಟಣವಾಗಿ ನಿನೆವೆ ಬೆಳೆದು ಬಂದಿತ್ತು. ಮುಂದೆ ಇದರ ಗತಿಯನ್ನು ನಾನು ಏನು ಹೇಳಲಿ? ಅದು ಎದಕ್ಕೆ ಕಿವಿ ಕೊಡಲಿಲ್ಲ? ದೈವೋಕ್ತಿಗೆ ಕಿವಿಗೊಡಲಿಲ್ಲ. ಯಾಕಂದರೆ ನಿನೆವೆ ಪಟ್ಟಣದವರೆಗೂ ದೈವೋಕ್ತಿಗಳು ಉಂಟಾಗಿತ್ತಂತೆ. ಯೋನಾ ಪ್ರವಾದಿಗಳು ಹೋಗ್ಲಿಕ್ಕೆ ಮುಂಚೆ ನಿನೆವೆ ಪಟ್ಟಣಕ್ಕೆ ಕನಸು ಮೂಲಕವಾಗಿ, ದರ್ಶನ ಮೂಲಕವಾಗಿ, ವಿವಿಧವಾದಂಥ ಮಾಧ್ಯಮದ ಮೂಲಕವಾಗಿ ದೇವರು ದೈವೋಕ್ತಿಗಳನ್ನು ಅದಕ್ಕೆ ಪ್ರಕಟಿಸಿರುವಾಗ ಅದಕ್ಕೂ ಅದು ಮನಸ್ಸು ತಿರುಕೊಂಡು ಬಗ್ಗಲಿಲ್ಲ. ಯಾಕಂದರೆ ಅದು ಬಹಳ ನಿರ್ಲಕ್ಷ್ಯ ವಹಿಸುವ ಪಟ್ಟಣವಾಗಿತ್ತು. ಅಂದರೆ ಏನಂದರೆ ಕೇರ್ಲೆಸ್ನೆಸ್ ಅಂದರೆ ಅರ್ಥ ಆಯ್ತಾ? ಏನು ಬಿಡು, ದೇವರ ಮಾತು ಪ್ರಕಾರ ನಡೆದ್ರೆ ಆಯ್ತಾ? ಎಂದೂ ಏಮಾಯ್ತದಿ? ಕೇರ್ಲೆಸ್ನೆಸ್, ನಿರ್ಲಕ್ಷ್ಯ. ದೇವರ ಮಾತಾಗಲಿಲ್ಲ, ಅದಕ್ಕೆ ಅಧೀನವಾಗಲಿಲ್ಲ. ಮತ್ತು ಭಯಂಕರವಾದಂಥ ಹಿಂಸಾತ್ಮಕವಾದಂಥ ಕಿರುಕುಳ ನೀಡತಕ್ಕಂಥ, ದೌರ್ಜನ್ಯ ಮಾಡತಕ್ಕಂಥ, ಅನ್ಯ ದೇಶಗಳಲ್ಲಿ ಅನ್ಯ ಪಟ್ಟಣಗಳ ಮೇಲೆ ಹೋಗಿ ದಾಳಿ ಮಾಡಿ ಅವರುಗಳನ್ನು ದೋಚಿಕೊಂಡು ಬರ್ತಕ್ಕಂಥ ಒಂದು ಕೆಟ್ಟ ಪಟ್ಟಣವಾಗಿತ್ತು. ಓದಿ, ಗಂಭೀರವಾಗಿ ಹೇಳ್ತಾರಲ್ವಿಯ. ಈಗ ನಿನೆವೆಯ ಪಾಪ, ದುಷ್ಟತನ ಇಷ್ಟು ತುಂಬಿತ್ತು. ಅದು ನಹೂಮ್ 3:1 ಇನ್ನೂ ಹೇಳಲಾಗಿದೆ. ಓದ್ರಿ, ನಹೂಮ್ 3:1 ನಿನೆವೆಯ ಕ್ರೂರತನ, ಪಾಪತನ ಒದಗೆ ನಾವು ನೋಡೋಣ. ನಹೂಮ್ 3:1 ಅಂದರೆ ಅರ್ಥ ಏನು? ಈ ನಿನೆವೆ ಪಟ್ಟಣ ಈ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲ ಪಟ್ಟಣಗಳನ್ನು ನಾಶ ಮಾಡ್ತಾ, ಕೊಂದು ಹಾಕುತ್ತಾ,
ಅವ್ರಿಗಿರ್ತಕ್ಕಂಥ ಸಂಪತ್ತುಗಳನ್ನು ದೋಚಿಕೊಂಡು ಬರ್ತಿರ್ತಕ್ಕಂಥ ಪಟ್ಟಣಗಳಿಗೆ ಏನು ಹೇಳ್ತದೆ? ಇನ್ನೊಂದು ಸಾರಿ ಹೇಳಿ, ಎಂಥ ಪಟ್ಟಣ? ರಕ್ತದೋಷವುಳ್ಳ, ನರಹತ್ಯೆ ಮಾಡಿರ್ತಕ್ಕಂಥ ಪಟ್ಟಣಕ್ಕೆ ಅಯ್ಯೋ. ಅದೆಲ್ಲ ಎಂಥದ್ದು? ಈ ಪಟ್ಟಣ ಎದರಿಂದ ಸ್ಟಾರ್ಟ್ ಆಗಿದೆ? ಸುಳ್ಳಿನಿಂದಲೂ ಕಳ್ಳತನದಿಂದಲೂ ತುಂಬಿಯದೆ ಅದು ದರೋಡೆಯನ್ನು ಬಿಡುವುದಿಲ್ಲ, ಕೊಳ್ಳೆಯನ್ನು ಬಿಡುವುದಿಲ್ಲ. ಚಾವಟಿಗೆ ಮತ್ತು ಚಾಬುಕಿನ ಶಬ್ದವು, ಚಕ್ರಗಳ ದಡದಡನೆಯು, ಕುದುರೆಗಳ ಕುಣಿದಾಟವು, ರಥ ಅಂದರೆ ಅರ್ಥ ಏನು? ಇಷ್ಟೆಲ್ಲ ಬಲ ಪರಾಕ್ರಮ ನಿನಿವೆ ಪಟ್ಟಣಕ್ಕೆ ಇರುವುದರಿಂದ ಅವರು ದೇಶಗಳನ್ನು ಸುಳ್ಕೊಳ್ತಾ ಇದ್ರು, ಅಕ್ಕಪಕ್ಕದ ರಾಜ್ಯಗಳನ್ನು ಸುಳ್ಕೊಂಡು ಬರ್ತಾ ಇದ್ರು. ಅಷ್ಟು ಭಯಂಕರವಾಗಿ ಅವರು ಸುಳ್ಳು, ಮೋಸ, ವಂಚನೆಯಿಂದ ತುಂಬಿಕೊಂಡು ನಿನಿವೆದವರ ಪಾಪವು, ದೌರ್ಜನ್ಯವು, ದುಷ್ಟತನವು ದೇವರ ಬಳಿಗೆ ಬಂತು. ಆಗ ನಿನಿವೆ ಪಟ್ಟಣದ ನಾಶನವು, ಅನ್ಯರು ನೋಡ್ರಿ, ಇವರು ಅನ್ಯರನ್ನು ದೇವರು ಕರುಣಿಸಿದ್ದಾನೆ. ಹಳೆಯ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲ. ಹೊಸ ಒಡಂಬಡಿಕೆಯಲ್ಲಿ ಕ್ಲಿಯರ್ ಆಗಿ ನೋಡ್ತಾ ಇದ್ದೇವೆ ನಾವು, ಯೇಸು ಕ್ರಿಸ್ತನು ಎಲ್ಲ ಜನಾಂಗಗಳಿಗೆ ಬಂದಿದ್ದಾನೆ ಎಂಬುದಾಗಿ. ಆದರೆ ಹಳೆಯ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ಅದೇ ದೇವರು, ಸಮಾನವಾದ ದೇವರು ನಾವು ನೋಡ್ತಾ ಇದ್ದೇವೆ. ಅನ್ಯರಾಗಿರ್ತಕ್ಕಂಥ ನಿನಿವೆಯವರ ಮೇಲೆ ಬಹು ಭಯಂಕರವಾದಂಥ ನಾಶನ ಬಂದಿರುವಾಗ ದೇವರು ನಿನಿವೆಯವರು ಹೇಗೆ ಅವರು ಮನಸ್ಸು ತಿರುಗಿಕೊಳ್ತಾರೆ, ಹೇಗೆ ಅವರು ಮನಸ್ಸು ತಿರುಗಿಕೊಂಡು ಈ ಒಂದು ಪಾಪ ಮತ್ತು ದುಷ್ಕೃತ್ಯಗಳು, ಕಳ್ಳತನ, ನರಹತ್ಯೆ, ವ್ಯಭಿಚಾರದಂಥ ವಿಗ್ರಹಾರಾಧನೆ ಮತ್ತು ಅವರ ಎಲ್ಲವನ್ನು ಬಿಟ್ಟು ಮನಸ್ಸು ತಿರುಗಿಕೊಳ್ಳುತ್ತಾರೆ ಅನ್ನತಕ್ಕಂಥ ಕಾರ್ಯವನ್ನು ತಿಳಿದುಕೊಂಡು ದೇವರು ಯೋನನನ್ನು ಮೀನಿನ ಹೊಟ್ಟೆಯ ಮೂಲಕವಾಗಿ ಸಮುದ್ರದಿಂದ ಅವರನ್ನು ಎಲ್ಲಿ ನಡೆಸಿದನು? ನಿನಿವೆಯ ತೀರದಲ್ಲಿ ನಡೆಸಿದನು. ನಿನಿವೆ ತೀರದಲ್ಲಿ ಬಂದು ಈ ಮೀನ ಕಾರಿ ಉಗುಳಿತು. ಕಾರಿ ಉಗುಳಿದ ನಂತರ ವಾಂತಿ ಮಾಡಿಕೊಂಡಿತು. ಆಗ ಯಾರು ಬಂದರು? ನೋಹನ ಬಂದ. ಯೋನ ಮತ್ತೆಲ್ಲಿದ್ರಿ ನೀವು? ಪ್ರೈಸ್ ಲಾರ್ಡ್ ಜೀಸಸ್. ಯೋನ ಬಂದ. ಯೋನನನ್ನು ನಿನಿವೆ ಜನರು, ಯೋನ ಸ್ಟೀಮರಿಂದ ಅಥವಾ ಹಡಗಿಂದ ಬಂದು ಟಕ್ 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 ಅಂತೂ ಅಲ್ಲಿ ಇಳಿದು ಎಲ್ಲರೂ ಸ್ವಾಗತ ಮಾಡಿ ಎಲ್ಲ ಮಾಡಿದರೂ ಕೂಡ ಯೋನನ ಮಾತನ್ನು ಯಾರೂ ನಂಬತಿಲ್ಲಾಗಿದ್ರು. ಆದರೆ ಯೋನನು 3 ದಿವಸ ಮೀನಿನ ಹೊಟ್ಟೆಯಲ್ಲಿದ್ದುಕೊಂಡು ಮರಣವನ್ನು ಜಯಿಸಿ ಬಂದನೆಂಬುದಾಗಿ ತಿಳಿದುಕೊಂಡೇ ಯೋನನ ಬಾಯಿಂದ ಬಂದಿರತಕ್ಕಂಥ ಮಾತು ಸತ್ಯ ಎಂಬುದಾಗಿ ಅವರು ನಂಬಿದ್ದಾರೆ. ಅದೇ ಯೇಸು ಕ್ರಿಸ್ತನು ಹೇಳ್ತಾನೆ, ಯೋನನ ಸೂಚನವೇ ಮಾತ್ರ ನೀವು ಸುಮ್ಮನೆ ನಂಬುವುದಿಲ್ಲ, ಸತ್ತೋಗಿ ಪುನರುತ್ಥಾನವಾಗಿ ಆವಾಗ ನಾನು ನುಡಿತೇನಲ್ಲ, ಆವಾಗ ನೀವು ನಂಬುತ್ತೀರಿ. ಬಂದಿರುವವರು ಸ್ವಯಂ ದೇವರೇ ಭೂಲೋಕಕ್ಕೆ ಮಾನವನಾಗಿ ಈ ಲೋಕಕ್ಕೆ ಮಾನವ ಶರೀರವನ್ನು ಧರಿಸಿಕೊಂಡು ಈ ಭೂಲೋಕಕ್ಕೆ ಬಂದರೆಂಬುದಾಗಿ ಆವಾಗ ನೀವು ನಂಬುತ್ತೀರಿ. ಅದಕ್ಕೆ ಯೋನನ ಸೂಚನೆ ಮಾತ್ರ, ಮತ್ತು ಯಾವ ಸೂಚನೆ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಯೋನನು ಮೀನಿನ ಹೊಟ್ಟೆಯಿಂದ ಆತನು 3 ದಿನಗಳಿದ್ದು, 3 ಹಗಲು 3 ರಾತ್ರಿಗಳಿದ್ದು ನಿನಿವೆ ತೀರದಲ್ಲಿ ಈ ಮೀನು ಕಾರಿ ಹೋಗಲಿತ್ತು. ಆಗ ನಿನಿವೆ ಜನರು ಒಂದು ಮನುಷ್ಯನನ್ನು ಕಂಡುಕೊಂಡು, ಅಪ್ಪ ಏನಪ್ಪ ಹೆಂಗೆ ಬಂದೆ ಅಂತೇಳಿ. ಅವಾಗ ಈ ನಿನಿವೆಯ ಜನರು, ಇಲ್ಲ, ದೇವರು ಈ ದೇಶಕ್ಕೆ ಒಂದು ದೊಡ್ಡ ತೀರ್ಪು ಬಂದಿತ್ತು, ನಿನಿವೆ ಎಂಬ ಪಟ್ಟಣಕ್ಕೆ ಒಂದು ದೊಡ್ಡ ತೀರ್ಪು ಬಂದಿತ್ತು, ಈ ತೀರ್ಪಿನಿಂದ ನಿಮ್ಮ ದೇಶವೆಲ್ಲ ನಾಶವಾಗುತ್ತಿದೆ ಎಂಬ ಸಂದೇಶವನ್ನು ಸಾರೋದಕ್ಕಾಗಿ ದೇವರನ್ನು ನೀನು ಕಳಿಸಿದರೆ ನಾನು ಅವಿದೇನಾಗಿ ಎಲ್ಲಿ ಹೋಗಿದ್ದೆ? ತರ್ಸಿಸ್ ಹೋಗ್ತಾ ಇರುವಾಗ ಮೀನಿನ ಹೊಟ್ಟೆಯಲ್ಲಿ 3 ದಿನ ನಾನು ಪ್ರಯಾಣ ಮಾಡಿಯಾಗಿ ಬಂದಿದ್ದೇನೆ. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲೇ? ಮೀನಿನ ಹೊಟ್ಟೆಯೊಳಗೆ 3 ದಿನ ಮರಣವನ್ನು ಜಯಿಸಿಕೊಂಡು ಬಂದ ಯೋನನ ಮಾತನ್ನು ಯಾಕೆ ಕೇಳಿದ್ರಂದರೆ, ಮರಣವನ್ನು ಜಯಿಸಿಕೊಂಡು ಬಂದ ಪ್ರವಾದಿ ನಮ್ಮ ಮರಣದ ಕುರಿತು ಆತನು ತೀರ್ಪು ಹೇಳ್ತಾ ಇದ್ದಾನೆ ಎಂಬುದಾಗಿ ಹೇಳಿಕೊಂಡು ಜನರೆಲ್ಲ ಆತನ ಮಾತನ್ನು ಕೇಳಿ ಅರಸನಿಂದ ಹಿಡಿದುಕೊಂಡು ಕಡೆಯವರೆಗೂ, ಧನವಂತರಿಂದ ಹಿಡಿದುಕೊಂಡು ಶ್ರೇಷ್ಠರಿಂದ ಹಿಡಿದುಕೊಂಡು ಕಡೆಯ ಜನರವರೆಗೂ ಯೋನನ ಮಾತನ್ನು ನಂಬಿದರಂತೆ. ಹಲ್ಲೆಲೂಯಾ. ಯಾಕೆಂದರೆ ಆತನ ಎದುರೊಳಗಿಂದ ಬಂದಿದ್ದಾನೆ ಮರಣ. 3 ದಿನ ಮರಣದ ಹೊಟ್ಟೆಯಲ್ಲಿದ್ದುಕೊಂಡು ಜಯಿಸಿ ಬಂದ ವ್ಯಕ್ತಿ ಆಗಿರೋದ್ರಿಂದ ಯೋನನನ್ನು ಆವಾಗ ಅವರು ನಂಬಿದರು. ಆಗ
ನಿನಿವೆಯ ಒಬ್ಬನಾದರೂ ನಾಶವಾಗದೆ 1,20,000 ಜನರು ನಿನಿವೆಗೆ ಯೋನನು ಸಾರಿದ್ದ ಸಂದೇಶ ಏನಂದ್ರೆ ತೀರ್ಪಿನ ಸಂದೇಶ. ಏನು ಸಂದೇಶ? ತೀರ್ಪಿನ ಸಂದೇಶ. ಇಗೋ ನಿನಿವೆ, ನಿನ್ನ ದುಷ್ಟತನ ಹೆಚ್ಚಿತು, ನೀನು ಗರ್ವ ಅಹಂಕಾರದಿಂದ ಮೆರೆದಿದ್ದಿ, ನೀನು ದೇವರನ್ನು ಸೃಷ್ಟಿ ಮಾಡಿರುವ ದೇವರನ್ನು ಅಲ್ಲ ಎಂದು ಹೇಳಿಕೊಂಡು ವಿಗ್ರಹಗಳನ್ನು ರೂಪಿಸಿ ನೀನು ಆರಾಧಿಸಿದಿ, ಮತ್ತು ನಿರ್ಲಕ್ಷ್ಯದಿಂದ ನೀನು ಅನೇಕ ಬೇರೆ ಬೇರೆ ಬಡ ರಾಷ್ಟ್ರಗಳನ್ನು ನಾಶ ಮಾಡಿ ಅವರನ್ನು ಸುಳುಕೊಂಡು ಬಂದಿದ್ದಿ. ನಿನ್ನ ದೌರ್ಜನ್ಯ ಹೆಚ್ಚಾಗಿದೆ. ಅನೇಕ ಜನರನ್ನು ನೀನು ಕೊಲೆ ಮಾಡಿ, ಅನೇಕ ಪಟ್ಟಣಗಳನ್ನು ಕೊಲೆ ಮಾಡಿ, ರಕ್ತಪಾತಗಳನ್ನು ಮಾಡಿರ್ತಕ್ಕಂಥ ರಕ್ತ ಮರಣದಂಡಕ್ಕೆ ಪಾತ್ರವಾಗಿರ್ತ ನೀನು 40 ದಿವಸ ಆದ ನಂತರ ಈ ಪಟ್ಟಣವೇ ಇರುವುದಿಲ್ಲ ಎಂಬುದಾಗಿ ಯೋನನು ನಿನಿವೆಯ ಬೀದಿಗಳಲ್ಲಿ ಗರ್ಜಿಸಿದನು. ಎಲ್ಲರೂ ಹೇಳ್ತಾರಲ್ವಯ್ಯ, ಯೋನನು ನಿನಿವೆಯ ಪೇಟೆಗಳಲ್ಲಿ ಗರ್ಜಿಸಿದನು. ಯೋನನು ನಿನಿವೆಯ ಸಮೂಹಗಳಲ್ಲಿ ಕೂಡ ಗರ್ಜಿಸಿದನು. ಆಗ ಗದರಿಕೆಯಿಂದ ನಿನಿವೆ 40 ದಿವಸ ಒಳಗೆ ಉಳಿಯುವುದಿಲ್ಲ ಎಂಬುದಾಗಿ ಆತನು ಪ್ರವಚನಾತ್ಮಕವಾಗಿ ತೀರ್ಪನ್ನು ಸಾರಿ ಹೇಳಿದನು. ಎಲ್ಲ ಹೇಳ್ತಿರಲ್ವಯ್ಯ. ಆಗ ತೀರ್ಪನ್ನು ಸಾರಿ ಹೇಳಿದ ಮೇಲೆ ಬಹಳ ಜಾಗ್ರತೆಯಿಂದ ಗಮನಿಸ್ತೀರಿ. ಇಂಥ ಕ್ರೂರವಾದಂಥ ಆಧುನಿಕ ಜ್ಞಾನದಿಂದ ತುಂಬಿರ್ತಕ್ಕಂಥ ನಿನಿವೆದವರಿಗೆ ಒಂದು ಅರಸನಿದ್ದ. ಬಹಳ ಜಾಗ್ರತೆಯಿಂದ ಕೇಳ್ಕೊತೀವಿ. ಈ ತೀರ್ಪನ್ನು ಕೇಳಿದ ಕೂಡಲೇ ಆ ನಿನಿವೆಯ ಜನರ ಅರಸನು ನಿನಿವೆಯಲ್ಲಿ ಈ ಯೋನನ ಸುದ್ದಿಯನ್ನು ಕೇಳಿಕೊಂಡು, ಯೋನನು ಹೇಗೆ ಬಂದನು, ಅವನು ಬಂದು ಸಾರ್ತಿರ್ತಕ್ಕಂಥ ಮಾತು ಸತ್ಯ ಎಂದು ಯಾಕೆ ನಂಬುತ್ತಾ ಇದ್ದಾನೆಂದರೆ, ಅವನು ಮೀನಿನ ಹೊಟ್ಟೆಯಲ್ಲಿ 3 ದಿನ ಮರಣವನ್ನು ಹೋರಾಡಿ ಬಂದದ್ದವನು, ಮರಣವನ್ನು ಜಯಿಸಿಕೊಂಡು ಬಂದು ನಮ್ಮ ಮಧ್ಯದಲ್ಲಿ ಸಾರ್ಲಿಕ್ಕೆ ಬಂದಿದ್ದನು. ಯಾವುದೋ ಒಂದು ನನ್ನ ಪಟ್ಟಣಕ್ಕೆ ಬರಬೇಕಾಗಿರ್ತಕ್ಕಂಥ ವ್ಯಕ್ತಿ ಯಾವುದೋ ಒಂದು ಪಟ್ಟಣಕ್ಕೆ ಆತನು ಹೋಗುತ್ತಾ ಇರುವಾಗ ದೇವರು ತಾನೇ ಆತನನ್ನು ಬಲವಂತವಾಗಿ ಮೀನಿನ ಹೊಟ್ಟೆಯಿಂದ ಇಲ್ಲಿ ಬಂದು ಕಾರ್ಯವುಗಳಿದನೆಂಬುದಾಗಿ ನಿನಿವೆ ಅರಸನಿಗೆ ಸುದ್ದಿ ತಲುಪಿದಾಗ ನಿನಿವೆ ಅರಸನು ಕೂಡಲೇ ನಿನಿವೆ ಜನರಲ್ಲಿ ಉಪವಾಸವನ್ನು ಸಾರಿ ಘೋಷಿಸಿ ಹೇಳಿದನು. ಯೋನ, ಇಗೋ ಈ ಪಟ್ಟಣ ಈ ಒಂದು ದುಷ್ಕೃತ್ಯದಿಂದ, ದುರ್ಮಾರ್ಗತನದಿಂದ, ನಂಬಿಕೆ ದ್ರೋಹತನದಿಂದ, ಸುಳ್ಳು ಮೋಸ ವಂಚನದಿಂದ ತುಂಬಿ ಇದರಲ್ಲಿ ಪಾಪದ ಕೊಡ ತುಂಬಿರುವುದರಿಂದ ಈ ಪಟ್ಟಣ ನಾಶ ಮಾತ್ರ ಖಚಿತ ಎಂಬುದಾಗಿ ಹೇಳಿಕೊಂಡು 40 ದಿನ ನಂತರ ಈ ಪಟ್ಟಣದಲ್ಲಿ ಏನು ಉಳಿದಿಲ್ಲ ಎಂಬುದಾಗಿ ಹೇಳಿಕೊಂಡು ಆತನು ತೀರ್ಪು, ಅವರ ಪಾಪಕ್ಕೆ ಬರಬೇಕಾಗಿರುವ ತೀರ್ಪನ್ನು ಸಾರಿ ಹೇಳಿದ ನಂತರ ಅಲ್ಲಿನ ಅರಸನು ಇಷ್ಟು ಜ್ಞಾನವಂತನಂದರೆ ಬೇಗನೆ ತನ್ನ ದೇಶದಲ್ಲಿ ಪಶು ಪ್ರಾಣಿಗಳಿಗೆ, ಹಿರಿಯರಿಂದ ಕಿರಿಯರವರೆಗೆ, ಮಕ್ಕಳವರೆಗೆ, ಕೂಸುವರೆಗೆ ಉಪವಾಸವನ್ನು ಸಾರಿ ಹೇಳಿದನು. ಅಂದರೆ ಅರ್ಥ ಏನಂದರೆ ಮಾನಸಾಂತರ, ಮನಸ್ಸು ತಿರುಗಿಕೊಳ್ಳುವುದ ಸಂದೇಶವನ್ನು ಕೊಟ್ಟಿದ್ದು ಯಾರಂದರೆ ನಿನಿವೆ ಪಟ್ಟಣದ ಅರಸನು ಕೊಟ್ಟಿದ್ದಾನೆ. ಉಪವಾಸವನ್ನು ಗೊತ್ತು ಮಾಡಿದ್ದಾನೆ. ಗಮನಿಸ್ತೀರಿ. ಆಗ ಈ ಸುದ್ದಿಯನ್ನು ಕೇಳಿರುವಾಗ ನಿನಿವೆದವರು ದೇವರನ್ನು ನಂಬಿದರು ಮೊಟ್ಟ ಮೊದಲಾಗಿ. ಯಾಕಂದರೆ ಎಲ್ಲರಿರಲ್ಲೂಯ ಅಬ್ರಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರಾಗಿರ್ತಕ್ಕಂಥ, ಇಸ್ರಾಯೇಲರ ದೇವರಾಗಿರ್ತಕ್ಕಂಥ ಯೆಹೋವ ದೇವರ ಪ್ರವಾದಿ ಬಂದು ತೀರ್ಪನ್ನು ಸಾರಿದ ಕೂಡಲೇ ಅವರು ಅರ್ಥ ಮಾಡಿಕೊಂಡಿದೆ, ಹೌದು ನಿನಿವೆದವರಾಗಿರುವ ನಾವು ದೌರ್ಜನ್ಯ, ಬಲಾತ್ಕಾರದಿಂದ, ಹಿಂಸಾತ್ಮಕವಾಗಿ ಅನೇಕ ರಾಜ್ಯಗಳನ್ನು, ಅನೇಕ ದೇಶಗಳನ್ನು, ಅನೇಕ ಪಟ್ಟಣಗಳ ಮೇಲೆ ದಾಳಿ ಮಾಡಿ ನಾವು ದೋಚಿಕೊಂಡು ಬಂದಿರುವ ಅನೇಕ ಜನರು ಕೊಲೆ ಮಾಡಿದ್ದೇವೆ, ನಾವು ನರಹಂತಕರು ಎಂಬುದಾಗಿ ಅವರೆಲ್ಲರಿಗೆ ಗೊತ್ತಿರುವುದರಿಂದ ನಮ್ಮ ಪಾಪಕ್ಕೆ ತೀರ್ಪು ಮಾತ್ರ ಖಚಿತ ಅನ್ನತಕ್ಕಂಥ ಮಾತು ಅವರಿಗೆ ಯಾಕೆ ದೃಢೀಕರಿಸಲ್ಪಟ್ಟಿದೆ ಅಂದರೆ, ಬಂದು ಹೇಳ್ತಿರ್ತಕ್ಕಂಥವನು ಯಾರು? 3 ದಿನ ಹಗಲು ರಾತ್ರಿ ಮೀನಿನ ಹೊಟ್ಟೆಯಲ್ಲಿದ್ದು ಮರಣವನ್ನು ಜಯಿಸಿಕೊಂಡು ಬಂದ ವ್ಯಕ್ತಿ ನಮಗೆ ಈ ಸಂದೇಶವನ್ನು ಹೇಳ್ತಾ ಇದ್ದಾನೆ. ಆತನು ಹೇಳುವ ಸಂದೇಶಕ್ಕೆ ತಕ್ಕಂತೆ ನಾವು ಮಾಡಿದ ಪಾಪಗಳು ನಿಜ, ತೀರ್ಪು ಆಗೋದು ಕೂಡ ನಿಜ ಎಂಬುದಾಗಿ ಯಾಕೆ ನಂಬಿದ್ರು ಅಂದರೆ 40 ದಿನದಲ್ಲಿ ನಂತರ ಯಾರು ಉಳಿದ್ರು ಎಂಬುದಾಗಿ ಹೇಳಿದ್ರು. ಆದರೆ ಅರಸನು
ಬಹಳ ಜಾಣತನದಿಂದ, ಬಹಳ ವಿವೇಕದಿಂದ ಆ ದೇಶದ ಅರಸನು ಬೇಗನೆ ಉಪವಾಸವನ್ನು ಗೊತ್ತು ಮಾಡಿದನು, ಉಪವಾಸವನ್ನು ಘೋಷಣೆ ಮಾಡಿದನು, ಪ್ರಕಟ ಮಾಡಿದನು, ಬಹಳ ಎಚ್ಚರಿಕೆಯುಳ್ಳ ಪ್ರಕಟಣೆ ಮಾಡಿದನು. ನೋಡ್ತೀರಿ ಎಲ್ಲರೂ. ಆಗ ನಿನೆವೆದವರು ದೇವರನ್ನು ನಂಬಿ, ಹೌದು ನಾವು ಮಾಡಿರುವ ಪಾಪ ನಿಜ, ನಮ್ಮ ಮಾಡಿರುವ ಪಾಪಕ್ಕೆ ಬರತಕ್ಕಂಥ ಶಿಕ್ಷೆನೂ ಸರಿಯೇ, ಅದಕ್ಕಾಗಿ ಅವರು ನಿನೆವೆದವರು ದೇವರನ್ನು ನಂಬಿ ಅಲ್ಲೇ ಉಪವಾಸವನ್ನು ಗೊತ್ತು ಮಾಡಿದರು. ಓದ್ತೀರಿ 2ನೇ ಅಧ್ಯಾಯ 5ನೇ ವಚನ. 2ನೇ ಅಧ್ಯಾಯ 5ನೇ ವಚನ. ಯೋನ 2:3-5 ಸಾರಿ ಕ್ಷಮಿಸಿ 3:5. ನಿನೆವೆಯ ಅನ್ಯ ಜನರು, ವಿಗ್ರಹಾರಾಧಿಕರು, ಪಾಪಿಷ್ಟರು, ಧನ ಸಂಪತ್ತಲ್ಲಿ ಏನು ಕಡಿಮೆ ಇಲ್ಲದವರಲ್ಲ, ಜ್ಞಾನ ಬುದ್ಧಿ ವಿವೇಕ ಕಡಿಮೆ ಇಲ್ಲದವರಲ್ಲ, ಅವರ ಐಶ್ವರ್ಯಕ್ಕೆ ಹದ್ದುಗಳಿಲ್ಲ ಅಂಥ ಒಂದು ಜನರು ನಿನೆವೆದವರು ದೇವರನ್ನು ನಂಬಿ. ಯಾಕೆಂದರೆ ಬಂದು ಹೇಳ್ತಿರ್ತಕ್ಕಂಥವನು ಯಾರು? ಮರಣವನ್ನು 3 ದಿನ ಮರಣವನ್ನು ಹೋರಾಡಿ ಗೆದ್ದವನು ನಮ್ಮ ಮಧ್ಯದಲ್ಲಿ ಬಂದಿದ್ದಾನೆ. ಆತನು ಹೇಳಿರುವ ಮಾತನ್ನು ನಂಬಿ ದೇವರನ್ನು ನಂಬಿದರಂತೆ. ಆಮೇಲೆ ಉಪವಾಸವನ್ನು ಪ್ರಕಟಿಸಿ ಅವರ ದೇಶವೆಲ್ಲ, ಅವರ ಪಟ್ಟಣವೆಲ್ಲ, ಅವರಲ್ಲಿ ಗ್ರೇಟ್ ದೊಡ್ಡವನಿಂದ ಮೊದಲುಕೊಂಡು ಕಿರಿಯವರಿಗೆ ಗೋಣೆ ತಟ್ಟನ್ನು ಹೊತ್ತುಕೊಂಡ್ರು. ಆ ಮಾತು ನಿನೆವೆಯ ಅರಸನಿಗೆ ಮುಟ್ಟಿದಾಗ ಆ ನಿನೆವೆಯ ಅರಸನು ಕೂಡ ಸಿಂಹಾಸನದಿಂದ ಇಳಿದು ತನ್ನ ನಿಲುವಂಗಿನ ತೆಗೆದಿಟ್ಟು ಗೋಣೆ ತಟ್ಟನ್ನು ಬೂದಿಯಲ್ಲಿ ಕೂತುಕೊಂಡನು. ಅಷ್ಟೇ ಸಾಕು, ಥ್ಯಾಂಕ್ ಯು. ನಿನೆವೆಯ ಜನರು ದುಷ್ಟರಾಗಿದ್ರು, ಪಾಪಿಷ್ಟರಾಗಿದ್ರು, ಧನ ಸಂಪತ್ತಿಲಿ ಏನು ಕೊರತೆ ಇಲ್ಲ, ತಿಂದು ಕುಡಿದು ಮಸ್ತ್ ಚೆನ್ನಾಗಿ ಹಾಯಾಗಿದ್ದವರು, ಲಕ್ಸುರಿಯಸ್ ಲೈಫ್ ಅಂದರೆ ಆಡಂಬರದ ಜೀವನವನ್ನು ಮಾಡ್ತಿರ್ತಕ್ಕಂಥವ್ರು, ಯಾವ ಕೊರತೆ ಇಲ್ಲ, ಯಾವ ತೊಂದರೆ ಇಲ್ಲ, ನೆಮ್ಮದಿಯಿಂದ ಬಾಳ್ತಿರ್ತಕ್ಕಂಥವ್ರು ನಿನೆವೆ ಮೇಲೆ ಬಂದಿರುವ ತೀರ್ಪಿನ ವಿಷಯದಲ್ಲಿ ಕೇಳಿದ ಕೂಡಲೇ ಅವರು ಎಷ್ಟು ಜಾಣತನದಿಂದ ತೀರ್ಮಾನ ಮಾಡಿಕೊಂಡಿದ್ರಂದ್ರೆ, ಇಗೋ ನಾವು ಉಪವಾಸವನ್ನು ಸಾರ ಮಾಡೋಣ. ಅಂದರೆ ಏನು, ನಾವೆಲ್ಲರೂ ಮನಸ್ಸು ತಿರುಗಿಕೊಂಡು ಪಶ್ಚಾತ್ತಾಪಪಟ್ಟು ನಮ್ಮ ಪಾಪಕೃತ್ಯಗಳನ್ನು ಬಿಟ್ಟು ತೊಲಗಿ ಆ ದೇವರ ಹತ್ರ ಮೊರೆ ಇಡೋಣ. ಪಶ್ಚಾತ್ತಾಪ, ಮನಸ್ಸು ತಿರುಗುವಿಕೆ, ಆ ದೇವರ ಹತ್ರ ಮೊರೆ ಇಡೋಣ. ಪ್ರೈಸ್ ಲಾರ್ಡ್ ಜೀಸಸ್. ಇದನ್ನು ತಿಳಿದುಕೊಂಡು ಆವಾಗಾದರೂ ಆ ದೇವರು ನಮ್ಮನ್ನು ಕರುಣಿಸಿ ನಮ್ಮ ಮೇಲೆ ಬರಬೇಕಾಗಿರತಕ್ಕಂಥ ಈ ಒಂದು ಕಠಿಣವಾದಂಥ ನಾಶಕರವಾದಂಥ ಈ ತೀರ್ಪನ್ನು ದೇವರು ರದ್ದು ಮಾಡಿದನು ಅನ್ನತಕ್ಕಂಥ ಉದ್ದೇಶದಿಂದ ಆ ನಿನೆವೆಯ ದೊಡ್ಡ ಜನರಿಂದಲೂ ಹಿರಿಯರಿಂದಲೂ ಕಿರಿಯರವರೆಗೂ, ಗ್ರೇಟ್ ಜನರಿಂದಲೂ ಮತ್ತು ಕನಿಷ್ಠ ಜನರವರೆಗೂ, ಜ್ಞಾನವಂತರಿಂದಲೂ ಧನವಂತರಿಂದಲೂ ಬಡವರವರೆಗೂ ಎಲ್ಲರೂ ಪಶ್ಚಾತ್ತಾಪಕ್ಕೆ ಪರಿಪೂರ್ಣ ಅಧೀನರಾಗಿದ್ದರು. ಎಲ್ಲರೂ ಅಲ್ಲೂಯ, ಗಂಭೀರವಾಗಿರ್ತಾರೆ ಅಲ್ಲೂಯ. ಆದ ಕಾರಣ ನಿನೆವೆಯ ಜನರು ಬಹಳ ಜಾಣರು ಎಂಬುದಾಗಿ ನಾನು ಹೇಳುತ್ತೇನೆ. ಯಾಕಂದರೆ ಅವರು ದುಷ್ಟರಾಗಿದ್ದರು, ಬಂದಿರುವ ತೀರ್ಪನ್ನು ಕೇಳಿ ಮನಸ್ಸು ತಿರುಗಿಕೊಂಡಿರುವುದರಿಂದ 1,20,000 ಜನರಲ್ಲಿ ಒಬ್ಬನೂ ನಾಶವಾಗದೆ ಎಲ್ಲರೂ ಪರದೇಶಿಯಲ್ಲಿರುವುದರಿಂದ ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾ ಇದ್ದಾನೆ, ಆ ನಿನೆವೆಯ ಜನರು ಕೊನೆ ತೀರ್ಪಿನ ದಿನದಲ್ಲಿ ಅವರು ನಿಮ್ಮನ್ನು ಅಪರಾಧಿಗಳೆಂದು ಉಲ್ಲೇಖಿಸುವರು, ಘೋಷಣೆ ಮಾಡೋರು ಎಂಬುದಾಗಿ ಹೇಳಿದ್ರೆ. ಅಂದರೆ ಅರ್ಥ ಏನು? ಸ್ವಂತ ಜನರಾದ ನೀವು, ಮತಸ್ಥರಾದ ನೀವು ಗರ್ವ ಅಹಂಕಾರದಿಂದ ತುಂಬಿರ್ತಕ್ಕ ನೀವು, ನಂಬಿಕೆ ದ್ರೋಹಿಗಳಾಗಿರ್ತಕ್ಕ ನೀವು, ಇಸ್ರಾಯೇಲ್ ಜನಾಂಗಕ್ಕೆ ಪರಿಶಾಯರು, ಸದುಕಾಯರು, ಶಾಸ್ತ್ರಿಗಳು ಎನ್ನತಕ್ಕಂಥ ನೀವು, ಆ ದಿನ ನಿನೆವೆ ಅನ್ಯ ಜನರಿಂದ ನೀವು ಅಪರಾಧಿಗಳೆಂದು ನಿರ್ಣಯಿಸಲ್ಪಡುವರು ಎಂಬುದಾಗಿ ಯೇಸು ಕ್ರಿಸ್ತನು ಸುಮ್ಮನೆ ಹೇಳಿಲ್ಲ. ಯಾಕಂದರೆ ನಿನೆವೆಯ ಜನರು ಆ ಮರಣವನ್ನು ಜಯಿಸಿ, ಆ ಮೀನಿನ ಹೊಟ್ಟೆಯಿಂದ ಸಮುದ್ರದೊಳಗಿಂದ ಮರಣವನ್ನು ಜಯಿಸಿ ಬಂದಿರತಕ್ಕಂಥ
ಯೋನನ ಸಂದೇಶವನ್ನು ಕೇಳಿ ಅವರೆಲ್ಲರೂ ಮನಸ್ಸು ತಿರುಕೊಳ್ಳೋ ಸಂದೇಶ ಆ ದೇಶದ ಹಿರಿಯರು, ಒಡೆಯರು, ಅರಸರು ಸಾರ ಹೇಳಿದರೆ ಪ್ರಕಟಿಸಿರುವುದರಿಂದ ಅವರೆಲ್ಲರೂ ಪಶ್ಚಾತ್ತಾಪದಿಂದ ನೀರು ಆಹಾರ ಇಲ್ಲದೆ 40 ದಿವಸಗಳು ಬಲಹೀನವಾಗಿ ದಣಿದು ಹೋಗಿ ಅವರು ಜೋತು ಬೀಳ್ತಾ ಇದ್ರು ಕೂಡ ಅವರ ಉಪವಾಸವನ್ನು ಅವರು ಒಂದಿಗೂ ಬಿಡಲಿಲ್ಲ. ಇಲ್ಲಿ 40 ದಿವಸದ ಉಪವಾಸಕ್ಕೆ ಏನು ಕುಂತಿಲ್ಲ ನಾವೆಲ್ಲ. ಹಲ್ಲೆಲೂಯಾ. ಈಗ ಹೋಗಿದ ಕೂಡಲೇ ನೀವೆಲ್ಲ ಊಟ ಮಾಡ್ತೀರಿ ನಂಗೆ ಗೊತ್ತಿದೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿಲ್ವಯ್ಯ. ಅದರ ನಿಮಿತ್ತ ದೇವರು ಅವ್ರು ಹೇಗೆ ಅಂದರೆ, ಅವರು ತಮ್ಮ ಪಾಪಗಳನ್ನು ಒಪ್ಪಿಕೊಂಡಿದ್ದು ಮಾತ್ರವಲ್ಲದೆ, ಆ ಪಾಪದ ಕುರಿತು ಪಶ್ಚಾತ್ತಾಪ ಪಟ್ಟಿದ್ದು ಮಾತ್ರವಲ್ಲದೆ, ಅವರು ತಮ್ಮ ದುಷ್ಕೃತ್ಯಗಳನ್ನು ಬಿಟ್ಟಿರಂತೆ. ಅದಕ್ಕೆ ಪ್ರಕಟಣೆಯಲ್ಲಿ ಜ್ಞಾನೋಕ್ತಿಯಲ್ಲಿ ನಾವು ನೋಡ್ತೇವೆ 28:13 ನಾವು ಮರೆ ಮಾಡಿಕೊಳ್ಳುವವನು ಯಾವತ್ತಿಗೂ ಮರೆ ಮಾಡಿಕೊಳ್ತಾ ಹಾಗೇ ಗುಪ್ತವಾಗಿ ಪಾಪ ಮಾಡ್ತಾ ಇರೋನು ಯಾವತ್ತಿಗೂ ವೃದ್ಧಿ ಆಗುವುದಿಲ್ಲ, ಉದ್ಧಾರ ಆಗುವುದಿಲ್ಲ. ಯಾವನು ತನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನು ದೇವರ ಕನಿಕರವನ್ನು ಹೊಂದುವನು. ಅದೇ ರೀತಿಯಲ್ಲಿ ನಿನಿವೆ ಜನರು 40 ಹಗಲು ರಾತ್ರಿ ಆಹಾರ ಇಲ್ಲದೆ ತನ್ನ ಪಾಪಗಳನ್ನು ಒಪ್ಪಿಕೊಂಡು, ಹೌದು ದೇವರೇ, ನಾವು ಮಾಡಿದ್ದು ಪಾಪ ನಿಜ, ನಾವು ದೌರ್ಜನ್ಯ ಮಾಡಿದ ನಿಜ, ನಾವು ಪ್ರತಿದಿನ ಸುಳ್ಳು ಮಾತಾಡಿದ ನಿಜ, ನಾವು ಮೋಸ ಮಾಡಿದ ನಿಜ ಎಂಬುದಾಗಿ ಅವರು ಒಪ್ಪಿಕೊಂಡು ನಮ್ಮನ್ನು ಕ್ಷಮಿಸು, ಕರುಣಿಸು ಎಂಬುದಾಗಿ ಹೇಳಿಕೊಂಡು ಅವರು ದೇವರ ಹತ್ರ ಮೊರೆ ಇಟ್ಟರು. ಅದನ್ನು ಯೋನ 3ನೇ ಅಧ್ಯಾಯ 8ನೇ ವಚನದಲ್ಲಿ ಓದೋಣ. 3:8 ಅವರು ತಮ್ಮ ದುಷ್ಕೃತ್ಯಗಳಿಂದ ತಿರುಗಿದರಂತೆ. ಅವರು 3:8 ತಮ್ಮ ತಮ್ಮ ದುರ್ಮಾರ್ಗಗಳನ್ನು, ನಂಬಿಕೆ ದ್ರೋಹವನ್ನು, ಪಾಪಿಷ್ಟ ಕಾರ್ಯಗಳನ್ನು, ತಮ್ಮ ಕೈಗಳಲ್ಲಿರುವುದನ್ನು ಬಿಟ್ಟು, ಆ ದೌರ್ಜನ್ಯ, ಬಲಾತ್ಕಾರ, ಹಿಂಸೆಯನ್ನು ಬಿಟ್ಟು ತಿರುಗಲಿ. ನೋಡ್ರಿ, ಖಾಲಿ ಒಪ್ಪಿಕೊಳ್ಳೋದು ಮಾತ್ರವಲ್ಲ, ಬಿಟ್ಟು ತಿರುಗಿಕೊಂಡಿದ್ದವನೇ. ಆ ಪಾಪವನ್ನು ಒಪ್ಪಿಕೊಂಡು ಬಿಟ್ಟು ದೇವರ ಕಡೆ ತಿರುಗಿಕೊಂಡಿರುವಾಗ ದೇವರು ಕರುಣಿಸಿ ಅವರ ಮೇಲೆ ದಯ ತೋರಿಸಿದ್ರು ಎಂಬುದಾಗಿ ಹೇಳಿಕೊಂಡು, ಆಮೇಲೆ 10ನೇ ವಚನದಲ್ಲಿ ನೋಡ್ತೇವೆ, ದೇವರು ಅವರ ಮೇಲೆ ಬರಬೇಕಾಗಿರುವ ತೀರ್ಪನ್ನು, ನಾಶವನ್ನು, ಆ ಕ್ರೋಧವನ್ನು ಬರದೆ ತಡೆದು ಅವರೆಲ್ಲರ ಕಾರ್ಯವನ್ನು ನೋಡಿದ್ರಂತೆ. 10ನೇ ವಚನ, ಅನ್ಯರಾದ ಇವರು ತಮ್ಮ ಕ್ರಿಯೆಗಳನ್ನು, ತಮ್ಮ ಕೆಟ್ಟತನವನ್ನು ಬಿಟ್ಟು ತಿರುಗಿದ್ದರು. ನೆನ್ಪಿಟ್ಕೋರಿ, ಅವರು ಒಪ್ಪಿಕೊಂಡಿದ್ರಂತಲ್ಲ, ಅವರು ತಮ್ಮ ಪಾಪ ಪ್ರಾಯಶ್ಚಿತ್ತಕ್ಕಾಗಿ ಉಪವಾಸ ಮಾಡಿದ್ರು. ಪಾಪ ಆಹಾರ ಇಲ್ಲದೆ ಉಪವಾಸ ಮಾಡಿದ್ರಂತಲ್ಲ, ಅವರು ಉಪವಾಸದೊಟ್ಟಿಗೆ ಅವರು ತಮ್ಮ ಕೆಟ್ಟ ಕಾರ್ಯಗಳನ್ನು, ದುಷ್ಕೃತ್ಯಗಳನ್ನು ಬಿಟ್ಟು ತಿರುಗಿಕೊಂಡರು ಎಂದು ನೋಡಿದನು. ದೇವರು ಅವರ ಮೇಲೆ ಬರಬೇಕಾಗಿರತಕ್ಕಂಥ ಭಯಂಕರವಾದ ನಾಶನವನ್ನು, ಅವ್ರ ಮೇಲೆ ಬರಬೇಕಾಗಿರುವ ಕೇಡಿನ ವಿಷಯವಾಗಿ ಆತನು ದುಃಖಪಟ್ಟು ಅದನ್ನು ಆಗದಂತೆ ತಡೆದನು. ಯಾವುದರಿಂದ? ಅವರು ಪಶ್ಚಾತ್ತಾಪಪಟ್ಟು ದುಷ್ಕೃತ್ಯಗಳನ್ನು ಬಿಟ್ಟಿರುವುದರಿಂದ. ಅದಕ್ಕೆ 1,20,000 ಜನರಲ್ಲಿ ಒಬ್ಬನೂ ಕೈ ಬಿಡಲ್ಪಡಲಿಲ್ಲಂತೆ. ಅದಕ್ಕಾಗಿ ಅಲ್ಲಿ ಹೇಳಲಾಗ್ತಾ ಇದೆ, ನಿನಿವೆಯ ಜನರು, ಏ ಸರ್ಪ ಸಂತಾನವೇ, ಏ ಕೆಟ್ಟ ಸಂತತಿಯೇ, ವ್ಯಭಿಚಾರಣೆಯ ಸಂತತಿಯಾಗಿರ್ತಕ್ಕಂಥ ಶಾಸ್ತ್ರಿಗಳೇ, ಸ್ವಂತ ಜನಾಂಗದಲ್ಲಿ ಹುಟ್ಟಿರ್ತಕ್ಕಂಥ ನೀವು ಆ ದಿನ ಅಪರಾಧಿಗಳೆಂದು ತೀರಿಸಲ್ಪಡುವರು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದ್ದಾನೆ. ಅದಕ್ಕೆ ಕಾರಣ ಏನಂದರೆ, ಯೇಸು ಕ್ರಿಸ್ತನು ಪುನರುತ್ಥಾನವಾಗಿ ಯಾವಾಗಾದರೆ ಆತನ ಸಂದೇಶ ಸಾರಿದನು, ಆ 40 ದಿನ ನಿನಿವೆಯಲ್ಲಿದ್ದುಕೊಂಡು 40 ದಿನ ನಂತರ ನಾಶವೆಂಬುದಾಗಿತ್ತು. ಆದರೆ ಯೇಸು ಕ್ರಿಸ್ತನು ಭೂಲೋಕದಲ್ಲಿ 40 ದಿನ ಇದ್ದುಕೊಂಡು ಆ ತೀರ್ಪಿನ ವಿಷಯದಲ್ಲಿ ಸಾರಿ, ಆ ತೀರ್ಪಿನಿಂದ ಹೇಗೆ ತಪ್ಪಿಸಿಕೊಳ್ಬೇಕೆಂಬುದಾಗಿ ಸಾರಿ, ಆ ತೀರ್ಪಿನಿಂದ ಹೇಗೆ ಪಶ್ಚಾತ್ತಾಪ ಪಡಬೇಕೆಂಬುದಾಗಿ ಸಾರಿ, ಆ ತೀರ್ಪು ಎಲ್ಲ ತನ್ನ ಮೇಲೆ ಬಂದಿದೆ ಎಂಬುದಾಗಿ ಆ 40 ದಿನ ತನ್ನ ಶಿಷ್ಯರಿಗೂ ತನ್ನ ಹಿಂಬಾಲಕರಿಗೂ ಇಸ್ರಾಯೇಲ್ ಜನಾಂಗಕ್ಕೂ ಸಾರಿ ಅವರಲ್ಲಿ ದೃಢ ನಂಬಿಕೆ ಹುಟ್ಟುವಂತೆ ಮಾಡಿದನು. ಅದರ ಅನೇಕ ಇಸ್ರಾಯೇಲ್ ಜನರು, ನಿನಿವೆಯ 1,20,000 ಜನರು ಹೇಗೆ ನಂಬಿದರೋ ಹಾಗೆ ಅನೇಕ ಇಸ್ರಾಯೇಲ್ ಜನರು ಯೇಸು ಕ್ರಿಸ್ತನನ್ನು ನಂಬುವಂತೆ ಆ ಕರ್ತನ ಪುನರುತ್ಥಾನವೇ ಒಂದು ದೊಡ್ಡ ಸಾಕ್ಷಿಯಾಗಿತ್ತು. ಅಂದರೆ ಅರ್ಥ ಏನು? ಭೂಲೋಕದ ಯಾವ ಅನ್ಯನಾಗಲಿ ನಾಶವಾಗೋದು ಆ ಯೇಸು, ಆ ಪರಲೋಕದ ದೇವರಿಗೆ ಇಷ್ಟ ಇಲ್ಲ, ಆತನ ಚಿತ್ತವಲ್ಲ ಅಂತಕ್ಕಂಥ ಸತ್ಯವನ್ನು ನಾವು ತಿಳಿದುಕೊಂಡಿರ್ತೇವೆ. ಅದರ ನಿಮಿತ್ತ ಯೇಸುವನ್ನು ಗಂಭೀರವಾಗಿ ಹೇಳ್ತಿರಲ್ವ್ಯಾ,
ಅದರ ನಿಮಿತ್ತ ಯೇಸುವನ್ನು ಒಡೆಯನಾಗಿ ಒಪ್ಪಿಕೊಂಡ್ರು. ಯಾರು? ಆವಾಗಲೇ ಪುನರುತ್ಥಾನ ಆಗುವ ತನಕ ಯೇಸುವನ್ನು ದೇವರು ಒಡೆಯನೆಂಬುದಾಗಿ ಒಪ್ಕೊಂಡಿಲ್ಲ. ದೇವರ ಮಕ್ಕಳೇ, ಪುನರುತ್ಥಾನ ಆಗಿ ಬಂದಿರತಕ್ಕಂಥವನು ಸಾರಿರುವ ಮಾತು ಸುಳ್ಳಾಗುವುದಿಲ್ಲ ಅನ್ನತಕ್ಕಂಥ ಸತ್ಯವು ಆ ನಿನವೆ ಜನರಿಗೆ ಗೊತ್ತಿರುವುದರಿಂದ ಅನ್ಯ ಜನರು ರಕ್ಷಣೆ ಹೊಂತಾರೆ, ಅನ್ಯ ಜನರು ನಿನಗೆ ತೀರ್ಪು ಮಾಡ್ತಾರೆ ಎಂಬುದಾಗಿ ಇಸ್ರಾಯೇಲಿಗೆ ಎಚ್ಚರಿಕೆಯನ್ನು ನೀಡಿದ ಯೇಸು ಕ್ರಿಸ್ತನು. ಅಂದರೆ ಅರ್ಥ ಏನು? ಪುನರುತ್ಥಾನವೇ ಹೊರತು ನಿಮಗೆ ಮತ್ತು ಯಾವ ಸೂಚನೆ ಇಲ್ಲ. ಪ್ರಪಂಚದ ಎಲ್ಲ ಜನರು ಮರಣವನ್ನು ಜಯಿಸಿ ಬಂದಿರುವ ಯೇಸು ಕ್ರಿಸ್ತನೇ ಆ ರಕ್ಷಕನು ಎಂದು ನಂಬಿದರು. ಎಲ್ಲರೂ ಕಣ್ಣು ಮುಚ್ಚಿ ದೇವರ ಮಕ್ಕಳೇ, ಇವತ್ತಿಂದ ಯೇಸು ಕ್ರಿಸ್ತನ ಆ ಒಂದು ನಿನವೆ ಪಟ್ಟಣದ ಮೇಲೆ ಎಂಥ ಭಯಂಕರವಾದಂಥ ಶಾಪ ನಾಶ ಬರ್ತಿತ್ತೋ ಆ ನಾಶವನ್ನು ತನ್ನ ಮೇಲೆ ಭರಿಸಿಕೊಂಡಿರುವ ಯೇಸು ಕ್ರಿಸ್ತನು ನಿಮ್ಮ ಮಧ್ಯದಲ್ಲಿದ್ದಾನೆ. ಈ ಪ್ರಪಂಚದ ವ್ಯಾಪ್ತಿಯಲ್ಲಿ ಎಲ್ಲ ಜನಾಂಗದ ಮೇಲೆ ಬರ್ತಕ್ಕಂಥ ಪಾಪದ ನಿಮಿತ್ತ ಬರ್ತಕ್ಕಂಥ ಭಯಂಕರವಾದಂಥ ಈ ಶಾಪ, ನರಕಯಾತನೆ, ಬಡತನ, ರೋಗ, ಸೋಂಕುಗಳನ್ನು ತನ್ನ ಸಿಲುವೆ ಮೇಲೆ ಹೊತ್ತುಕೊಂಡಂತೆ ಯಾರ್ಯಾರು ನಂಬುತ್ತೀರಿ ಅವರೆಲ್ಲರೂ ಇವತ್ತು ಎಲ್ಲ ರೀತಿಯಾದಂಥ ಕೇಡಿನಿಂದ, ಉಪದ್ರವದಿಂದ ರಕ್ಷಣೆ ಹೊಂದುತ್ತೀರಿ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಪ್ರಾರ್ಥನೆ ಮಾಡೋಣ. ಹೌದು ಕರ್ತನೆ, ನಾವೆಲ್ಲರೂ ಯೇಸು ಕ್ರಿಸ್ತನೇ ಬರಬೇಕಾಗಿರುವ ರಕ್ಷಕನು, ವಿಮೋಚಕನು, ಒಡೆಯನು. ಆತನೇ ರಕ್ಷಕನು, ಒಡೆಯನು ಎಂದು ಯಾರ್ಯಾರು ಗ್ರಹಿಸಿ ಅರ್ಥ ಮಾಡಿಕೊಂಡಿದ್ರು ಅವರೆಲ್ಲರಿಗೆ ಕರ್ತನೆ, ಯಾವ ಪಿಡುಗಾಗಲಿ, ಯಾವ ಸೋಂಕಾಗಲಿ, ಯಾವ ಉಪದ್ರವವಾಗಲಿ, ಯಾವ ಕೇಡು ಸಂಭವಿಸದಂತೆ ಅವರನ್ನು ಕಾಪಾಡಿ ಕರುಣಿಸಿ ದಯ ತೋರಿಸಿ ಅವರ ಎಲ್ಲ ಸಮಸ್ಯೆಗಳು, ಬಾಧೆಗಳು, ಸಂಕಷ್ಟಗಳನ್ನು ಬಿಡುಗಡೆ ಮಾಡಿ ಇಂದಿನಿಂದ ಅವರ ಮನೆ ಸುತ್ತಲೂ, ಅವರ ಕುಟುಂಬ ಸುತ್ತಲೂ, ಅವರ ಮಕ್ಕಳ ಸುತ್ತಲೂ ದೇವದೂತಗಳ ಬೇಲಿಯನ್ನು ಹಾಕಿ ಕರ್ತನೆ ಕಾಯ್ದು ಕಾಪಾಡಿ ರಕ್ಷಿಸಿ ಕರುಣಿಸಿ ಕೊನೆಗೆ ನಾವೆಲ್ಲರೂ ಸಮಾಧಾನ, ಶಾಂತಿ, ನಿತ್ಯ ಜೀವ, ತೃಪ್ತಿ, ಆರೋಗ್ಯಗಳಲ್ಲಿ ಬಾಳುತ್ತಾ ಬೆಳೀತಾ ಬರಬಳ್ತಾ ವೃದ್ಧಿಯಾಗುತ್ತಾ ಕೊನೆಗೆ ನಿತ್ಯ ಜೀವ ನಮಗೆ ಪ್ರಾಪ್ತವಾಗುವಂತೆ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರು ನಿಜವಾಗಲೂ ನಿಮ್ಮ ಜೊತೆಲಿದ್ದಾನೆ. ಹಾಗೆ ನಿನವೆ ಯೇಸು ಕ್ರಿಸ್ತನ ಪುನರುತ್ಥಾನದ ವಿಶೇಷವಾದಂಥ ರಹಸ್ಯಗಳನ್ನು ನಾವು ನೋಡಲಿಕ್ಕಿದ್ದೇವೆ. ಯಾಕೆ ನಿನವೆ ಜನರು ನಂಬಿದರು? 3 ದಿನ ಮರಣವನ್ನು ಜಯಿಸಿ ಬಂದಿರತಕ್ಕಂಥ ಯೋನಾನ ಸಂದೇಶವನ್ನು ಯಾಕೆ ನಂಬಿದರು ಅಂದರೆ ಅವರು ಅನ್ಯರಾಗಿದ್ದವರೇ ನಂಬಿ ಒಬ್ಬರೂ ನಾಶವಾಗದೆ 1,20,000 ಜನರು ತೀರ್ಪಿನ ದಿನದಲ್ಲಿ ಅವರು ಕೂಡ ತೀರ್ಪು ಮಾಡರು ಎಂಬುದಾಗಿ ಯೇಸು ಕ್ರಿಸ್ತನು ಹೊಸ ಒಡಂಬಡಿಕೆ ಹೇಳಿದಂದರೆ ಅಂಥ ಕೆಟ್ಟ ಜನರನ್ನೇ ಯೇಸು ಕ್ರಿಸ್ತು ಅಂದರೆ ಆ ಪರಲೋಕದ ದೇವರು ಕಾಪಾಡಿದಂದರೆ ನಿನ್ನನ್ನು ನನ್ನನ್ನು ಕಾಪಾಡೋದಕ್ಕಾಗಿ ಯೇಸು ಕ್ರಿಸ್ತನ ಸಿಲುವೆ ಮೇಲೆ ಮರಣಿಸಿದನಂತಹ ಸತ್ಯವು ಪುನರುತ್ಥಾನನಾಗಿದ್ದನೆಂಬ ಸತ್ಯವು ನಿಮ್ಮೆಲ್ಲರಿಗೂ ತಿಳಿದು ಬಂದಿದ್ದಕ್ಕಾಗಿ ಅದರ ನಿಮಿತ್ತ ನಿಮಗೆಲ್ಲರಿಗೆ ಶುಭವಾಗ್ತದೆ ಎಂಬುದಾಗಿ ನಾನು ಹಾರೈಸ್ತಾ ಇದ್ದೇನೆ. ಯೇಸು